ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಟಿವಿ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಋತುಮತಿಯಾಗೋದು, ಋತುಚಕ್ರ, ಋತುಬಂಧ ಇದು ಎಲ್ಲವೂ ಕೂಡ ಮಹಿಳೆಯರ ಬದುಕಿನ ಅವಿಭಾಜ್ಯ ಅಂಗ ಆಗೋಗಿದೆ. ಮುಟ್ಟಿನ ಬಗ್ಗೆ ಮಹಿಳೆಯರು ಮುಕ್ತವಾಗಿ ಮಾತನಾಡೋದು ಕಡಿಮೆ. ಆದರೆ ಮುಟ್ಟಿನ ಸಮಸ್ಯೆ ಎನ್ನುವಂಥದ್ದು ಅವಳ ಒಂದು ಬದುಕಿನ ಸಂದರ್ಭದಲ್ಲಿ, ಅದು ವ್ಯಾಲ್ಯೂಯೇಬಲ್ ಟೈಮ್ ಅಂತ ಏನು ಕರಿತೀವಿ, ಸಾಮಾನ್ಯವಾಗಿ 10ರಿಂದ 45-50 ವರ್ಷದ ಅವಧಿಯಲ್ಲಿ ಅವಳನ್ನು ಅದು ಕಾಡ್ತಾನೆ ಇರುತ್ತೆ. ಆದರೆ ಅದ್ರ ಬಗ್ಗೆ ಮೊದಲೇ ಅವಳು ಎಚ್ಚೆತ್ಕೊಂಡ್ರೆ, ಹೆಚ್ಚು ಗಮನ ಕೊಟ್ಟರೆ, ಕಾಳಜಿಯಿಂದ ವರ್ತಿಸಿದರೆ ಮುಂದಿನ ದಿನಗಳಲ್ಲಿ ಆಗಬಹುದಾದಂಥ 10 ಹಲವು ಅನಾಹುತಗಳನ್ನು ಕೂಡ ತಪ್ಪಿಸಬಹುದು. ಮುಟ್ಟಿನ ಬಗೆಗೆ ಮುಕ್ತವಾಗಿ ಮಾತನಾಡುವ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಆಶಾ ವಿಜಯ್ ಇದ್ದಾರೆ. ಪ್ರಸೂತಿ ತಜ್ಞೆಯಾಗಿರುವಂತಹ ಡಾಕ್ಟರ್ ಆಶಾ ಅವರು ಇವತ್ತು ಋತುಚಕ್ರದ ಸಮಸ್ಯೆಗಳು ಮತ್ತು ಮುಟ್ಟು ನಿಲ್ಲುವ ಹಂತದಲ್ಲಿ ಮಹಿಳೆ ಎದುರಿಸ್ತಾ ಇರುವಂತಹ 10 ಹಲವು ಸಮಸ್ಯೆಗಳ ಬಗ್ಗೆಯೂ ಮಾತನಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತಮ್ಮೆಲ್ಲರ ಪರವಾಗಿ ಡಾಕ್ಟರ್ ಆಶಾ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನದಲ್ಲಿ 10 ವರ್ಷದ ಹುಡುಗಿ ಮೈ ನೆರೆದು ಬಿಡ್ತಾಳೆ. ತಂದೆ ತಾಯಿಗೆ ಆತಂಕ ಆಗಿಬಿಡುತ್ತೆ. ಇಷ್ಟು ಚಿಕ್ಕ ಹುಡುಗಿ, ಇನ್ನು ಏನೂ ಗೊತ್ತಿಲ್ಲ, ಈಗಾಗಲೇ ಶಾಲೆಗೆ ಹೋಗಿ ಏನೋ ಶಾಲೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾಳೆ ಅನ್ನೋ ಹಂತದಲ್ಲಿಯೇ ಅವಳು ಮುಟ್ಟು ಕೂಡ ಶುರುವಾಗಿ ಹೋದರೆ ಆ ಹುಡುಗಿಯ ಮನಸ್ಸಿನಲ್ಲಿ ಏಳುವಂತಹ ತಲ್ಲಣಗಳು ಜೊತೆಗೆ ತಂದೆ ತಾಯಿ ಎದುರಿಸ್ತಾ ಇರುವಂತಹ ಆತಂಕಗಳು ಕೂಡ ಬಹಳ ಭಿನ್ನವಾದದ್ದು. ಯಾಕೆ ಹೀಗಾಗ್ತಾ ಇದೆ? ಇಂಥ ಹಂತದಲ್ಲಿ ಏನು ಎಚ್ಚರಿಕೆ ವಹಿಸಬೇಕು ಡಾಕ್ಟ್ರ್? ಈಗ ನಾವೆಲ್ಲ ಅಬ್ಸರ್ವ್ ಮಾಡಿರೋ ರೀತಿ ನೋಡಿದ್ರೆ, ಮೊದಲೆಲ್ಲ ಋತುಚಕ್ರ ಆರಂಭ ಆಗೋ ಏಜ್ ಗ್ರೂಪು 13ಇಂದ 16, 13ರಿಂದ 16 ವರ್ಷ ಸಾಮಾನ್ಯ ಇತ್ತು. ಬಟ್ ಇವಾಗ ಲಾಸ್ಟ್ 10-15 ಇಯರ್ಸಿಂದ ನಾವು ಡಾಕ್ಟರ್ಸ್ ಅಬ್ಸರ್ವ್ ಮಾಡ್ತಿರೋದು ನೋಡಿದ್ರೆ, ತುಂಬ ಬೇಗನೆ ಒಂದು 9-10 ಕಾಲಿಡ್ತಾ ಇದ್ದಂಗೆ ಅವ್ರಿಗೆ ಋತುಚಕ್ರ ಆರಂಭ ಆಗೋಗ್ತಿದೆ. ಆಲ್ರೆಡಿ ಅವ್ರ ಫಿಸಿಕಲ್ ಚೇಂಜಸ್ಸಿಂದ ಅವರು ತುಂಬ ಡಿಸ್ಟರ್ಬ್ಡ್ ಇರ್ತಾರೆ ಮಕ್ಕಳು. ಆಗ್ಲೇ ಈ ಮೆನ್ಸ್ಟ್ರುಯೇಷನ್ನು ಬಿಗಿನ್ ಆಗಿಬಿಡ್ತಾ ಇದೆ. ಇದಕ್ಕೆ ಕಾರಣ ಹೇಳಬೇಕು ಅಂತಂದರೆ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಣಿಸ್ತಾ ಇದೆ ಇವಾಗ ಮಕ್ಕಳಲ್ಲಿ. ಕರೆಕ್ಟ್ ಡಯಟ್ ಸಿಗ್ತಿಲ್ಲ, ಪರಿಸರದ ಎನ್ವೈರ್ಮೆಂಟಲ್ ಎಫೆಕ್ಷನ್ ತುಂಬ ಇದೆ, ಆಮೇಲೆ ಅವ್ರದ್ದು ಡಯಟ್ ಪ್ರಾಬ್ಲಮ್ಸ್ ಇದೆ, ಎಕ್ಸಸೈಸ್ ಇಲ್ಲ. ಇದೆಲ್ಲ ಕಾರಣಗಳು ಸೇರಿ ತುಂಬ ಬೇಗ ನಮ್ಮದು ಮೆನ್ಸ್ಟ್ರುಯೇಷನ್ ಏಜು ಪ್ರೀಪೋನ್ ಆಗ್ತಾ ಇದೆ. ಓಕೆ, ಈ ಥರ ಆದಾಗ ಮಕ್ಕಳು ಆತಂಕಗೊಳಗಾಗೋದು, ಪೇರೆಂಟ್ಸ್ ಆತಂಕಗೊಳಗಾಗೋದು ತುಂಬ ಸರ್ವೇ ಸಾಮಾನ್ಯ. ಸೊ ನಾವು ಇವಾಗ ಏನು ಮಾಡಬೇಕು ಅಂತಂದರೆ, ಫಸ್ಟು ಎಜುಕೇಷನ್ ಪೇರೆಂಟ್ಸಿಗೆ ಕೊಡಬೇಕು. ಇದನ್ನು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕಾಗಿರೋ ಫ್ಯಾಕ್ಟು, ಡಿನೈ ಮಾಡೋಕ್ಕಾಗಲ್ಲ. ಕರೆಕ್ಟ್. ಸೊ ಅವ್ರಿಗೆ ರೈಟ್ ನಾಲೆಜ್ ಇದ್ದರೆ ಆವಾಗ ಮಕ್ಳಿಗೂ ಕರೆಕ್ಟ್ ನಾಲೆಜ್ ಪಾಸ್ ಆನ್ ಮಾಡೋದಕ್ಕೆ ಹೆಂಗಸರಿಗೆ ಒಂದು ಕ್ವಾಲಿಫಿಕೇಶನ್ ಇರುತ್ತೆ. ಅಂದ್ರೆ ತಾಯಿ ಆದವಳು ಮಗಳಿಗೆ ಹೇಳ್ತಾ ಇರಬೇಕು ಈಗಲೇ 9-10 ವರ್ಷದಲ್ಲಿಯೇ, ನೋಡು ನಿನ್ಗೆ ಹೀಗೆ ಆಗಬಹುದು, ಏನ್ ಮಾಡಬೇಕು ಅನ್ನೋದು. ಹೆದರಿಸಿ ಗಾಬರಿ ಮಾಡೋ ಅಂಥದ್ದಲ್ಲ, ಪ್ರೀತಿಯಿಂದ ಈ ಥರ ಚೇಂಜಸ್ ಕಾಣ್ಬೋದು. ಸೊ ಈ ಥರ ಕಂಡ್ರೆ ನೀನು ಭಯ ಬೀಳೋ ಅಂಥದ್ದಿಲ್ಲ, ಆತಂಕ ಬೇಡ, ಆ ಥರ ಆದಾಗ ನನ್ನ ಅಪ್ರೋಚ್ ಮಾಡ್ಬೋದು, ನಾವಿಬ್ರು ಸೇರ್ಕೊಂಡು ಹೇಗೆ ಡೀಲ್ ಮಾಡೋದು, ಆ ಥರ ಒಂದು ಫ್ರೆಂಡ್ಲಿ ನೇಚರಲ್ಲಿ ಹೇಳಬೇಕು, ಭಯ ಬೀಳಿಸ್ಬಾರ್ದು ಮಕ್ಕಳಿಗೆ. ಬಿಕಾಸ್ ಆಲ್ರೆಡಿ ಅವ್ರು ಇನ್ನೂ ಪ್ರಿಪೇರ್ ಆಗಿರಲ್ಲ ಪಾಪ. ಕರೆಕ್ಟ್. ತನಗೇನೋ ಆಗೋಗಿದೆ, ತನಗೇನೋ ಕಾಯಿಲೆ ಆಗೋಗಿದೆ ಅನ್ನುವಂಥ ಆತಂಕ ಕೂಡ ಆ ಮಗುವಿನಲ್ಲಿ ಇರ್ಬೋದು. ಇಲ್ಲಿ ಈಗ ತಾಯಿ ಆದವಳ ಹೊಣೆ, ಇದು ಒಂದು ಹಂತ ಅದಾಯಿತು. ಅದು ಬಿಟ್ಟರೆ ಸಾಮಾನ್ಯವಾಗಿ ಮಹಿಳೆಗೆ ಮುಟ್ಟಿನ ತೊಂದರೆ ಶುರುವಾಗೋದು ಮತ್ತು ಅವಳ ಒಂದು ದಾಂಪತ್ಯ ಜೀವನ ಆರಂಭ ಆದ ಹಂತದಲ್ಲಿಯೂ ಕೂಡ ಮುಟ್ಟಿನ ತೊಂದರೆಗಳು ಕಾಣಿಸ್ಕೊಳ್ಬಹುದು. ಅಂಥ ಹಂತದಲ್ಲಿ ಹೇಗೆ ನಿಭಾಯಿಸಬೇಕು, ಯಾವ್ಯಾವ ರೀತಿಯ ತೊಂದರೆಗಳು ಕಾಣಿಸ್ಕೊಳ್ಬಹುದು? ಈಗ ಅವ್ರಿಗೆ ಮದುವೆ ಆಗಿದ ತಕ್ಷಣ ಅವ್ರು ಕರೆಕ್ಟಾಗಿ ಅವ್ರ ಫ್ಯಾಮ್ಲಿ ಇಮಿಡಿಯೇಟಾಗಿ ಬೆಳಿಬೇಕಾ ಅಥವಾ ನಾವು ಪೋಸ್ಟ್ಪೋನ್ ಮಾಡಬೇಕಾ ಅಂತ ಹಸ್ಬೆಂಡ್ ವೈಫ್ ಕೂತ್ಕೊಂಡು ಕರೆಕ್ಟಾಗಿ ಯೋಚನೆ ಮಾಡಬೇಕು.
ಯಾಕಂದರೆ ಅನ್ಪ್ರಿಪೇರ್ಡ್ ಪ್ರೆಗ್ನೆನ್ಸೀಸ್ಗಳಾಗ್ಬಿಟ್ರೆ ಅವ್ರು ತುಂಬ ಆತಂಕಗೊಳಗಾಗ್ತಾರೆ. ಆಮೇಲೆ ರೈಟ್ ಡಾಕ್ಟರ್ನ ಅಪ್ರೋಚ್ ಮಾಡದೆ ಯಾರು ಬೇರೆಯವ್ರನ್ನೆಲ್ಲ ಅಪ್ರೋಚ್ ಮಾಡಿ ಅಬಾರ್ಷನ್ ಮಾಡಿಸ್ಕೊಂಡ್ರೆ ಅವ್ರದ್ದು ಫುಲ್ ಹೆಲ್ತ್ ಲೈಫ್ ಲಾಂಗ್ ಅವರು ಸಫರ್ ಮಾಡಬೇಕಾಗುತ್ತೆ. ಸೊ ಕರೆಕ್ಟಾಗಿ ಅವರು ಕಾಂಟ್ರಸೆಪ್ಷನ್ ಬಗ್ಗೆ ಯೋಚನೆ ಮಾಡಬೇಕು. ಯಾವ್ದಾರ ಡಾಕ್ಟ್ರನ್ನ ಅಪ್ರೋಚ್ ಮಾಡಿ ನಮ್ಗೆ ಇವಾಗ ವಿವಾಹ ಆಗಿದೆ, ನಮಗೆ ಬೇಕಾಗಿರೋ ಮಗು ನಮ್ಗೆ 2 ವರ್ಷ ಆದಮೇಲೆ ಬೇಕು, ನಾವೇನು ತಗೋಬೇಕು ಪ್ರಿಕಾಷನ್ಸ್, ನಮ್ಮ ಹಸ್ಬೆಂಡ್ ಆಗಲಿ ನಾನಾಗಲಿ, ಅಥವಾ ನಮ್ಗೆ ಇವಾಗಲೇ ಮಗು ಬೇಕು, ನನ್ನ ಹೆಲ್ತ್ ಚೆನ್ನಾಗಿದೆಯಾ, ನಾನು ಪ್ರೆಗ್ನೆನ್ಸಿಗೆಲ್ಲ ಪ್ರಿಪೇರ್ಡ್ ಇದ್ದೀನಾ, ಅದೆಲ್ಲ ಅಡ್ವೈಸ್ ತೊಗೊಂಡ್ರೆ ಅವ್ರು ತುಂಬಾ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡ್ಕೋಬೋದು ಪ್ರೆಗ್ನೆನ್ಸಿಲಿ, ಬಾಣಂತಿಲಿ. ಸಾಮಾನ್ಯವಾಗಿ ಈ ಮುಟ್ಟಿನ ಒಂದು ತೊಂದರೆ ಹಂತದಲ್ಲಿ ಮಾತಾಡುವಾಗ ಮುಟ್ಟಾದಾಗ ಹೊಟ್ಟೆ ನೋವು ಬರುತ್ತೆ ಅನ್ನೋದು, ಅಥವಾ ಅಧಿಕ ಬ್ಲೀಡಿಂಗ್ ಆಗುತ್ತೆ ಅನ್ನೋದು, ಬ್ಲೀಡಿಂಗೇ ಆಗಲ್ಲ ಅನ್ನೋಂಥದ್ದು, ಇಂಥದ್ದೆಲ್ಲವನ್ನು ಹೇಳ್ತಾರೆ ಅಲ್ವಾ? ಕರೆಕ್ಟ್. ಅಂಥದ್ದು ಸಂದರ್ಭಗಳು ಯಾಕೆ, ಮತ್ತು ಅದಕ್ಕೆ ಏನೆಲ್ಲ ಪರಿಹಾರಗಳಿದೆ? ಕಾಮನ್ ಆಗಿ ಮುಟ್ಟಾಗವಾಗ ಒಂದು 2 ದಿವಸದ ಮುಂಚೆ ಸ್ವಲ್ಪ ಹೊಟ್ಟೆ ಉಬ್ರ, ಕಿಬ್ಬೊಟ್ಟೆ ನೋವು, ಸ್ವಲ್ಪ ಇರಿಟೇಷನ್ನು, ಅವೆಲ್ಲ ಸರ್ವೇ ಸಾಮಾನ್ಯ. ಅದು ಇರಲ್ಲ ಅಂತ ಅಲ್ಲ, ಅದೆಲ್ಲ ಕಾಮನ್. ಹಾರ್ಮೋನ್ಸ್ ತುಂಬ ವ್ಯತ್ಯಾಸ ಆಗೋದ್ರಿಂದ ಮೈಯಲ್ಲಿ ಆ ಚೇಂಜಸ್ ಕಾಣುತ್ತೆ. ಬಟ್ ಸ್ವಲ್ಪ ಜನಕ್ಕೆ ಏನಾಗುತ್ತೆ ಅಂತಂದರೆ ನೆಲದ ಮೇಲೆ ಉರುಳಾಡ್ಕೊಂಡು ಅಳೋದು, ಸ್ಕೂಲ್ ಮಿಸ್ ಮಾಡ್ಕೊಳ್ಳೋದು, ಜಾಬ್ಸ್ಗೆ ಹೋಗದೆ ಇರೋದು, ಒದ್ದಾಡೋದು, ಬ್ಲೀಡಿಂಗ್ ಕಂಟ್ರೋಲೇ ಬರಲ್ಲ, ಅದೆಲ್ಲ ಸಾಮಾನ್ಯ ಅಲ್ಲ. ಇಟ್ಸ್ ನಾಟ್ ಕಾಮನ್. ಸೊ ಇಮಿಡಿಯೇಟ್ ಆ ಥರ ಏನಾದರೂ 8 ದಿವಸ ಆದರೂ ಬ್ಲೀಡಿಂಗ್ ನಿಲ್ಲದೆ ಇದ್ದರೆ, 5 ದಿವಸ ಆದ್ರೂ ಹೊಟ್ಟೆ ಹಿಂಡ್ತಾನೆ ಒದ್ದಾಡೋ ಥರ ಇದ್ದರೆ ಅವ್ರು ಇಮಿಡಿಯೇಟ್ ಡಾಕ್ಟ್ರಿಗೆ ಅಪ್ರೋಚ್ ಮಾಡಲೇಬೇಕು. ಎಲ್ಲದಕ್ಕೂ ಸಲಹೆ, ಸೂಕ್ತ ಇದು ಟ್ರೀಟ್ಮೆಂಟ್ ಇದ್ದೇ ಇದೆ. ಈ ಹೊಟ್ಟೆ ನೋವು ಸಹಜ ಬಿಡು, ಮುಟ್ಟಾದಾಗ ಹೊಟ್ಟೆ ನೋವು ಬರುತ್ತೆ ಬಿಡು ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಸ್ವಲ್ಪ ನೋವಿದ್ರೆ ತಡ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಎವ್ರಿ ಮಂತ್ ಮನೇಲೇನೆ ಮಾತ್ರೆಗಳು ನುಂಗೋದು, ಅದನ್ನೇ 20 ವರ್ಷ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದು ಹೋಗಿ ಡಾಕ್ಟ್ರಿಗೂ ತೋರಿಸಿಲ್ಲ, ಹೋದ್ ನೋಡಿದ್ರೆ ಒಳ್ಳೆ ದೊಡ್ಡ ಫೈಬ್ರಾಯ್ಡ್ ಇರುತ್ತೆ, ಕಂಡಿಡ್ದೇ ಇರಲ್ಲ. ಸೊ ಡಾಕ್ಟ್ರ್ ಸೂಕ್ತ ಸಲಹೆ ತಗೋಕ್ ಮನೆ ಔಷಧಿನೂ ಮಾಡ್ಕೊಳ್ಳಿ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದ್ಸಲಿ ಡಾಕ್ಟ್ರದ್ದು ಅಡ್ವೈಸ್ ತೊಗೊಂಡು ಏನಕ್ಕೆ ಈ ಥರ ನೋವು ಬರ್ತಿದೆ, ಏನಾರ ಕಾರಣ ಇದೆಯಾ, ಅಥವಾ ಅದಕ್ಕೆ ಹೇಗೆ ಸಲಹೆ ತೊಗೋಬೇಕು ಅಂತ ಮಾಡೋದು ವಾಸಿ. ಕರೆಕ್ಟ್. ಇದು ಆಯಿತು. ಇನ್ನು ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾವು ತುಂಬ ಕೇಳಿ ಬರ್ತಾ ಇರುವಂಥದ್ದು ಮುಟ್ಟು ನಿಲ್ಲುವ ಹಂತದಲ್ಲಿ ಒಂದು ಮಹಿಳೆ ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಅಥವಾ ತೊಂದರೆಗಳು. ಇವತ್ತದು ತುಂಬ ದೊಡ್ಡ ವಿಚಾರ ಕೂಡ ಆಗೋಗಿದೆ. ಮುಟ್ಟು ನಿಲ್ಲುವಂತಹ ಸಂದರ್ಭದಲ್ಲಿ ಕಂಡು ಬರುವಂತಹ ಸಮಸ್ಯೆಗಳು, ತೊಂದರೆಗಳು, ಅಂದರೆ ಮಿಡ್ಲೇಜಿನ ಸಮಸ್ಯೆ ಅಂತ ಅಂದ್ಕೊಂಡ್ರೆ ಅದು ಯಾವ್ಯಾವ್ದಾಗಿರುತ್ತೆ, ಹೇಗಿರುತ್ತೆ? ಯೂಶ್ವಲಿ ಅವರು ವೆನ್ ದೇ ಆರ್ ಕ್ರಾಸಿಂಗ್ 40 years ಅವ್ರ ಸೈಕಲ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು ಕಾಣುತ್ತೆ 40 ವರ್ಷದ ನಂತರ. 40 years ಆದಮೇಲೆ. ಅದು ಹೇಗಾಗುತ್ತೆ ಅಂದರೆ, ಒಂದು ಪೀರಿಯಡ್ಗೂ ಇನ್ನೊಂದು ಪೀರಿಯಡ್ಗೂ ಜಾಸ್ತಿ ಗ್ಯಾಪ್ ಬರುತ್ತೆ. ಅಂದರೆ ಒಂದು 35-40 ದಿವಸ, 45 ದಿವಸ ಕ್ರಾಸ್ ಆಗ್ತಿರುತ್ತೆ. ಯೂಶಲಿ ತಿಂಗಳಿಗೆ ಮುಟ್ಟಾಗ್ತಾ ಇದ್ದವರು ಅವಾಗ ಆಗಲ್ಲ, ಸ್ವಲ್ಪ 25ರಿಂದ 28 ದಿವಸಕ್ಕೆ ಆಗಬೇಕಿತ್ತು. ಬಟ್ 35-40 ಡೇಸ್ ಆದಾಗ ಅದು ಮುಂದಕ್ಕೆ ಹೋಗ್ತಿರುತ್ತೆ. ಆಮೇಲೆ ಯೂಶಲಿ 5-6 ಡೇಸ್ ಬ್ಲೀಡ್ ಆಗ್ತಿರೋರು 2 ದಿವಸ 3 ದಿವಸ ಮಾತ್ರ ಕಮ್ಮಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಇದು ಎಲ್ಲ ಕಾಮನ್ ಪೋಸ್ಟ್ ಮೆನೋಪಾಸಲ್, ಪ್ರೀ ಮೆನೋಪಾಸಲ್ ಚೇಂಜಸ್ಗೆ ಅವ್ರು ಹೋಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಈ ಥರ ಆದಾಗ ಅವ್ರಿಗೇನಾರ ತುಂಬ ಬಿಸಿ ಬರೋದು, ಮೈಯಲ್ಲಿ ಮೂಡ್ ಎಲ್ಲ ಸ್ವಿಂಗ್ಸ್ ಆಗೋದು, ಅಂದರೆ ಸುಮ್ಮನೆ ಅಳಬೇಕು ಅನ್ಸೋದು, ಎಲ್ಲದಕ್ಕೂ ಬೇಜಾರು ಮಾಡ್ಕೊಳ್ಳೋದು, ಮನೆ ಕ್ಲೀನ್ ಇಲ್ಲ ಅಂತ ಪದೇ ಪದೇ ಕ್ಲೀನ್ ಮಾಡೋದು, ಎಲ್ಲಾರ ಮೇಲೂ ಹಾರಾಡೋದು, ಆ ಥರ ಮೂಡ್ ಡಿಸ್ಟರ್ಬೆನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಪಾರ್ಟ್ ಫ್ರಮ್ ಮೆನ್ಸ್ಟ್ರುಯೇಷನ್. ಸೊ ಇಂಥ ಟೈಮಲ್ಲಿ ಅವರು ಇವಾಗ ಪೆರಿಮೆನೋಪಾಸಲ್ ಏಜ್ ಗ್ರೂಪ್ಗೆ ಬರ್ತಾ ಇದ್ದೀನಿ ನಾನು, ಹಾರ್ಮೋನ್ಸ್ ಎಲ್ಲ ಹೆಚ್ಚು ಕಮ್ಮಿ ಆಗ್ತಿದೆ ಅಂತ ಅವಳು ಅರ್ಥ ಮಾಡ್ಕೋಬೇಕು, ಮತ್ತು ಮನೆಯವರು ಅರ್ಥ ಆಗ್ಬೇಕು. ಎಕ್ಸಾಕ್ಟ್ಲಿ, ಮನೆಯವ್ರಿಗೆ ಅರ್ಥ ಆಗ್ಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಜಗಳಗಳು ಸ್ಟಾರ್ಟ್ ಆಗ್ಬಿಡುತ್ತಲ್ಲ, ಯಾಕೆ ಈ ತರ ಆಡ್ತೀಯಾಳ ನಮ್ಮಮ್ಮ ಅಂತ. ಅವಾಗ ಅವ್ರು ಯಾವ್ದಾರ ಡಾಕ್ಟರ್ನ ಹೋಗಿ ಅಪ್ರೋಚ್ ಮಾಡಿದಾಗ ಈ ಪೆರಿಮೆನೋಪಾಸಲ್ ಈ ಸಿಂಪ್ಟಮ್ಸ್ ಹೇಳ್ತಾ ಇದೀನಲ್ಲ, ಮೈ ಬಿಸಿ ಆಗೋದು, ಕೀಲ್ ನೋವುಗಳು, ಮಸಲ್ ಪೇನ್ಗಳು, ನಡಿಯಕ್ಕಾಗಲ್ಲ, ಇದಕ್ಕೆಲ್ಲ ತುಂಬಾ ಒಳ್ಳೆ ಪರಿಹಾರಗಳಿದೆ. ಹೆಂಗಸರು ಬಂದು ಡಾಕ್ಟರ್ಸ್ನ ಅಪ್ರೋಚ್ ಮಾಡ್ಬೇಕಷ್ಟೇ, ತುಂಬಾ ಚೆನ್ನಾಗಿ ರಿಲೀಫ್ ಸಿಗುತ್ತೆ. ಓಕೆ ಓಕೆ ಓಕೆ. ಅಂದರೆ ಇವರು ಹೆಂಗಸರೇನು ಅಂದ್ಕೊಳ್ತಾರೆ, ಇದು ಸಹಜ ಬಿಡು ಅಂತ. ಅಯ್ಯೋ, ಮುಟ್ಟಿನ ಹಂತದಲ್ಲಿ ನಮ್ಮ ಅಮ್ಮಂಗೂ ಹೀಗೆ ಆಗಿತ್ತು, ಅಥವಾ ನಮ್ಮ ಅತ್ತೆಗೂ ಹೀಗೆ ಆಗಿತ್ತು, ಹಾಗಾಗಿ ತನಗೂ ಕೂಡ ಆಗ್ತಾ ಇದೆ, ಇದು ಸಹಜ ಅಂತ ಅಂದ್ಕೊಳ್ತಾರೆ. ಆದ್ರೆ ನೀವು ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀರಿ. ನಮ್ಮ ಇಂಡಿಯಾಲಿ ತುಂಬಾ ಕಾಮನ್ ನೀವು ಹೇಳ್ತಿರೋದು ಪಾಯಿಂಟ್. ಇದು ಸಹಜ, ನಾನು ಅನುಭವಿಸ್ಬೇಕು, ಇದು ನನ್ನ ಕರ್ಮ ಅನ್ಕೊಂಡು ಮನೆಯಲ್ಲೇ ಇರ್ತಾರೆ. ಬಟ್ ಇದು ಬೋನ್ಸ್ ಎಲ್ಲ ಒಳಗಡೆ ಸವಿತಾ ಇದ್ರೆ, ಮಸಲ್ಸ್ ಎಲ್ಲ ವೀಕ್ ಆಗ್ತಿದ್ರೆ ಡಾಕ್ಟರ್ಸ್ ಹತ್ರ ಬಂದ್ರೆ ತುಂಬಾ ಚೆನ್ನಾಗಿ ಇದಕ್ಕೆ ಸಪ್ಲಿಮೆಂಟ್ಸ್ ಇದೆ. ಇವಾಗ ಅವರು 60 ವರ್ಷ ದಾಟ್ತಾ ಇದ್ದಾಗೆ ತುಂಬಾ ಸಫರ್ ಮಾಡೋ ಬದಲು ಒಂದು 40 yearsಗೆ ಇದೆಲ್ಲ ಚೆನ್ನಾಗಿ ಅವ್ರು ಪ್ರಿಕಾಷನ್ಸ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಅವ್ರು ನೆಕ್ಸ್ಟ್ ಲೈಫ್ ಲೀಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು ಡಾಕ್ಟರ್ಸ್. ಓನ್ಲಿ ಥಿಂಗ್ ದೇ ಹ್ಯಾವ್ ಟು ಅಪ್ರೋಚ್ ಎ ಡಾಕ್ಟರ್.
ಓಕೆ. ಅಪ್ರೋಚ್ ಮಾಡುವಾಗ ಅಂದರೆ ಯಾವ್ಯಾವ ರೀತಿಯಿಂದ ಅಪ್ರೋಚ್ ಮಾಡಬಹುದು? ಯಾಕೆಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅವಳು ಅಂದ್ಕೊಳ್ತಾಳೆ, ಇಲ್ಲ ನಾನೇನು ಆರೋಗ್ಯವಾಗೇ ಇದ್ದೀನೇನೋ ಅಂತಾನೆ ಅಂದ್ಕೊಳ್ತಾಳೆ. ಟೆಸ್ಟ್ಗಳೇನಾದರೂ ಮಾಡಿಸ್ಕೋಬೇಕಾ, ಹೇಗೆ, ಏನೇನು? ಒಂದು 35 ಏಜ್ ಕ್ರಾಸ್ ಆಗ್ತಿದ್ದಂಗೆ 40 ಮುಟ್ತಾ ಇದ್ದಂಗೆ ಹೆಂಗಸರು ತುಂಬ ಅವ್ರ ಬಗ್ಗೆ ಅವ್ರ ಕಾಳಜಿ ವಹಿಸ್ಕೊಳ್ಳೇಬೇಕು. ಇನ್ನು ಆಗೋಯ್ತು ಊರು ಹೋಗುವಂತು ಕಾಡು ಬಂತು ಅನ್ನೋದೆಲ್ಲ ಆ್ಯಟಿಟ್ಯೂಡ್ ಬಿಟ್ಬಿಡ್ಬೇಕು. ಯಾಕಂದರೆ ಆ ಏಜ್ ಮೇಲೇ ಅವ್ರು ಚೆನ್ನಾಗಿರ್ಬೇಕಾಗಿರೋದು. ಅಲ್ಲಿವರೆಗೂ ಹೇಗೋ ತಡ್ಕೊಂಡ್ಬಿಟ್ಟಿರುತ್ತೆ ದೇಹ. 40 ಇಯರ್ಸ್ ಮೇಲೆ ಎಲ್ಲ ಶುರು ಆಗೋದು. ಸೊ ತುಂಬ ಬ್ಲೀಡಿಂಗ್ ಆಗ್ತಾ ಇದ್ರೆ, ಕಂಟ್ರೋಲೇ ಇಲ್ಲದೆ, ತುಂಬ ಸುಸ್ತಾಗ್ತಿದ್ರೆ, ನಿಶಕ್ತಿಯಿಂದ ಅನಿಮಿಕ್ ಆಗಿಬಿಟ್ಟಿರ್ತಾಳೆ ಅವಳು ಗೊತ್ತಾಗಲ್ಲ, ಅದು ಮನೆಯವ್ರಿಗೂ ಗೊತ್ತಾಗಲ್ಲ. ಬಂದು ಡಾಕ್ಟರ್ ಹತ್ರ ತೋರಿಸಿ ಒಂದಿಷ್ಟು ಚೆಕಪ್ಗಳಿದೆ, ಎಲ್ಲ ಸಿಂಪಲ್ಲು. 1 ಅವರಲ್ಲಿ ಎಲ್ಲ ಮುಗ್ದೋಗುತ್ತೆ, ಒಂದು ಸ್ಕ್ಯಾನು. ಆಮೇಲೆ ಇವಾಗ ನಾವು ನೋಡ್ತಿದ್ದಂಗೆ ಇಂಡಿಯಾಲಿ 72,000 ಜನ ಸಾಯ್ತಾರೆ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕೋಶದ ಬಾಯಿನ ಕ್ಯಾನ್ಸರ್. ನೀವು ಕೇಳಿರ್ಬೋದು, ಖಂಡಿತ. ತುಂಬ ಕಾಮನ್ ನಮ್ಮ ಇಂಡಿಯಾಲಿದು. ಇದ್ರ ಬಗ್ಗೆ ಏನಾದ್ರೂ ಬಂದು ಒಂದ್ಸಲಿ ಸ್ಕ್ಯಾನಿಂಗು, ಒಂದು ಪ್ಯಾಪ್ಸ್ಮಿಯರ್ ಅಂತ ಒಂದು ಲೇಪನ ಮಾಡ್ತಾರೆ ಗರ್ಭಕೋಶದ ಬಾಯಿಯಿಂದ. ಅದನ್ನ ಎಲ್ಲ ಹೆಂಗಸರು ಮಾಡಿಸ್ಲೇಬೇಕಾಗಿದೆ. ಅದು ನಾನು ಇವತ್ತು ಹೇಳೋದು ಇದೊಂದೇ ಪಾಯಿಂಟು. ಯಾವ ಹೆಂಗಸರು ಒಂದ್ಸಲಿ ಅವ್ರಿಗೆ ಏನಾದ್ರು ಎಕ್ಸೆಸಿವ್ ಬಿಳಿ ಮುಟ್ಟು ಹೋಗ್ತಿದ್ರೆ, ತುಂಬಾ ವಾಸನೆ ಮುಟ್ಟು ಹೋಗ್ತಾ ಇದ್ರೆ, ಅಥವಾ ಬ್ಲೀಡಿಂಗ್ ನಿಂತ ಮೇಲೂ ಮತ್ತೆ ಮತ್ತೆ ಒಂದ್ ಚೂಚೂರು ಬ್ಲೀಡಿಂಗ್ ಕಾಣುತ್ತೆ ನೋಡಿ ಎಲ್ಲರಿಗೂ ಮಧ್ಯ ಸೈಕಲ್ ಅಲ್ಲಿ, ಅಂತ ಟೈಮಲ್ಲಿ ಅವರು ಗರ್ಭಕೋಶದ ಬಾಯಿದ ಕ್ಯಾನ್ಸರ್ನ ರೂಲ್ ಔಟ್ ಮಾಡಿಸ್ಕೊಳ್ಳೇಬೇಕು. ಪ್ಯಾಪ್ಸ್ಮಿಯರ್ ನೋಡಿದ ತಕ್ಷಣ ನಿನಗೆ ಕ್ಯಾನ್ಸರ್ ಇದೆ ಅಂತ ನಾವ್ ಯಾರು ಹೇಳಲ್ಲ, ಬಟ್ ಇದು ಬರೋ ಚಾನ್ಸಸ್ ಇದೆ. ಇವಾಗಲೇ ನೀವು ವ್ಯಾಕ್ಸಿನೇಷನ್ ಹಾಕ್ಸ್ಕೋಬಹುದು. ಈಗ ವ್ಯಾಕ್ಸಿನೇಷನ್ ಚುಚ್ಚುಮದ್ದು ಕೊಟ್ಟು ನಾವ್ ಎಷ್ಟೊಂದು ಕಾಯಿಲೆನ ಪ್ರಿವೆಂಟ್ ಮಾಡ್ತೀವಲ್ಲ, ಸರ್ವೈಕಲ್ ಕ್ಯಾನ್ಸರ್ಗೂ ಇವಾಗ ಆ ಥರ ವ್ಯಾಕ್ಸಿನೇಷನ್ ಬಂದಿದೆ. 10 ವರ್ಷದಿಂದ 45 ವರ್ಷದವರೆಗೂ ಎಲ್ಲರೂ ಹಾಕಿಸ್ಕೋಬಹುದು. ಎಷ್ಟೋ ಥರ ಡೆತ್ಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ನಾನು ಒಂದು ಉದಾಹರಣೆ ಹೇಳ್ತೀನಿ. ನಾವು ಒಂದು ಕ್ಯಾಂಪ್ಗೆ ಹೋಗಿದ್ವಿ ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್. ಬಂದಿರೋ ಒಂದು 10 ಹೆಂಗಸರಲ್ಲಿ 6 ಜನ 7 ಜನಕ್ಕೆ ತುಂಬಾ ಅಡ್ವಾನ್ಸ್ಡ್ ಕ್ಯಾನ್ಸರ್ ಸರ್ವಿಕ್ಸ್. ಅವ್ರಿಗೆ ತಿಳುವೇ ಇಲ್ಲ ಪಾಪ ಈ ತರ ಒಂದು ಇದಿದೆ. ಏನ್ ಸಿಂಪ್ಟಮ್ಸ್ ಆಗಿತ್ತು ಅವ್ರಿಗೆ? ಅಂದ್ರೆ ಸಿಂಪ್ಟಮ್ಸ್ ಅಂದ್ರೆ ಅವ್ರಿಗೆ ಮುಟ್ಟು ನಿಂತೋಗಿತ್ತು. ಮುಟ್ಟು ನಿಂತು ಒಂದು 6-7 ವರ್ಷ ಆದ್ಮೇಲೆ ಹೆವಿ ಬ್ಲೀಡಿಂಗ್. ಓಹೋ ಹೋ 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 ಹೋ. ಅದನ್ನು ನೆಗ್ಲೆಕ್ಟ್ ಮಾಡಿ ಮನೇಲಿ ಕೂತಿದ್ದಾರೆ, ಹೀಟು ಅದೇನೋ ಹೇಳ್ಕೊಂಡು. ಇಲ್ಲಿ ಕ್ಯಾಂಪಲ್ಲಿ ಫ್ರೀ ಡಾಕ್ಟರ್ ಬಂದಿದಾರಲ್ಲ ಅಂತ ಬಂದಿದ್ರು. ಸುಮ್ಮನೆ ಒಂದು ಸ್ಪೆಕ್ಯುಲಮ್ ಹಾಕಿ ನೋಡಿದ್ರೆ ಇಟ್ ಸ್ಪ್ರೆಡ್ ಎವ್ರಿವೇರ್. 4th ಸ್ಟೇಜಲ್ಲಿ ನಾವೇನು ಹೆಲ್ಪ್ ಮಾಡೋಕ್ಕೆ ಆಗಲ್ಲ. ಖಂಡಿತ ಖಂಡಿತ. ಬಹುಶಃ ಮನೆಯ ಆಧಾರ ಸ್ತಂಭವಾದಂತಹ ಮಹಿಳೆ ತನ್ನ ಮುಂದಿನ ಜೀವನವನ್ನು ಬಹಳ ಚೆನ್ನಾಗಿ ಕಳಿಬೇಕು. ಮುಟ್ಟು ನಿಂತರೂ ಕೂಡ ಅವಳ ಬದುಕು ಇನ್ನೂ ಸುಗಮವಾಗಿ ಸಾಗಬೇಕು ಅಂದರೆ ಇಂತಹ ಎಚ್ಚರಿಕೆಗಳನ್ನು ಅವಳು ವಹಿಸಲೇಬೇಕು ಅಂತ ಹೇಳ್ತಾ ಇದ್ದೀರಿ. ಇನ್ನೊಂದು ಇದು ಮುಟ್ಟು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವಳ ಜೀವನ, ಅವಳ ಚಟುವಟಿಕೆಗಳು, ಅವಳ ಆಹಾರ ಕ್ರಮಗಳು ಒಂದು ಥರದಲ್ಲಿ, ಮುಟ್ಟು ನಿಂತ ನಂತರದಲ್ಲಿ ಅವಳ ಆಹಾರದ ಬಗ್ಗೆ ಅಥವಾ ಇನ್ಯಾವುದ್ರ ಬಗ್ಗೆ ಯಾವ ರೀತಿಯಾದಂಥ ಗಮನವನ್ನು ಕೊಡಬೇಕಾಗುತ್ತೆ? ನೀವು ಈಗಾಗಲೇ ಹೇಳಿದ್ರೆ ಹಲವು ಸಪ್ಲಿಮೆಂಟ್ಗಳು ಇರುತ್ತೆ ಅಂತ. ಆಹಾರದ ರೋಲು ಮುಟ್ಟಿನ ಆರಂಭದಿಂದ ಮುಂದಿನ ದಿನಗಳವರೆಗೂ ಬಹಳ ಮುಖ್ಯವಾಗಿರುತ್ತೆ. ನಾವಿದನ್ನು ಮೊದಲೇ ಇದನ್ನು ತಗೊಂಡ್ರೆ, ಈಗ ಒಂದು ಹುಡುಗಿ ಮೈನೆರಲು ಅಂದರೆ ಮೊದಲೇ ಸಾಂಪ್ರದಾಯಿಕವಾಗಿ ಅವಳಿಗೆ ಬೇರೆ ಬೇರೆ ರೀತಿಯ ಆಹಾರಗಳನ್ನು ಕೊಡ್ತಾ ಇದ್ರು. ಅದು ಎಷ್ಟು ಮಟ್ಟಿಗೆ ಸರಿ ಮತ್ತು ಯಾವ್ಯಾವ ರೀತಿ ಆಹಾರ ಕೊಡಬೇಕು ಇಲ್ಲಿ? ಮತ್ತೆ ತಾಯಿಯಾದವಳ ಪಾತ್ರ ಬಹಳ ಮುಖ್ಯ ಆಗಿರೋದು. ತುಂಬ ಒಳ್ಳೆ ಪ್ರಶ್ನೆ ಇದು. ಹೆಂಗಸರು ಯೂಶಲಿ 45 ಇಯರ್ಸ್ ಆದಮೇಲೆ ಅವರ ಆಹಾರದ ಬಗ್ಗೆ ಗಮನನೇ ಕೊಡಲ್ಲ. ಬಟ್ ಆವಾಗ ಗಮನ ಕೊಡೋದಕ್ಕಿಂತ ನೀವು ಹೇಳ್ತಾ ಇದ್ದೀರಲ್ಲ, ಋತುಚಕ್ರ ಪ್ರಾರಂಭ ಆದಾಗ ನೀವೇನಾದರೂ ಡಯಟ್ ಬಗ್ಗೆ ತುಂಬ ಗಮನ ವಹಿಸಿದರೆ, ಕ್ಯಾಲ್ಶಿಯಮ್ಮು, ಐರನ್ನು ಎಲ್ಲ ಜಾಸ್ತಿ ಇರೋವಂಥ ಆಹಾರಗಳು ಅಂದರೆ ಈ ಮೊಸರು, ಹಾಲಲ್ಲೆಲ್ಲ ಕ್ಯಾಲ್ಶಿಯಂ ತುಂಬ ಇರುತ್ತೆ, ಸೋಯಾಬೀನ್ಸು, ಮೊಳಕೆ ಕಟ್ಟಿದ ಕಾಳು, ಲೆಮನ್, ವೈಟಮಿನ್ ಸಿ ಇರುತ್ತೆ. ಮುಟ್ಟಿನ ಪ್ರಾಬ್ಲಮ್ಸ್ಗೆ ಎಷ್ಟೋ ಅದಕ್ಕೆ ಪರಿಹಾರ ಸಿಗುತ್ತೆ. ಆಮೇಲೆ ಈ ಡ್ರೈ ಫ್ರೂಟ್ಸು, ದ್ರಾಕ್ಷಿ, ನೀವು ಹೇಳ್ದಂಗೆ ಎಳ್ಳುಂಡೆ ತುಂಬಾ ಕೊಡೋರು, ಅದರಲ್ಲೂ ತುಂಬಾ ಐರನ್ ಕ್ಯಾಲ್ಸಿಯಂ ಇರುತ್ತೆ. ಕರೆಕ್ಟ್. ಆಮೇಲೆ ನೋಡಿ, ಅವರು ಗೊತ್ತಿಲ್ಲದೆಯೋ ಎಷ್ಟು ಅಂಶವನ್ನ ಪಾಲಿಸುವವರು. ಮನೆಯಲ್ಲಿ ಬೆಲ್ಲ ಹಾಕೋರು ನೋಡಿ, ಹುಡುಗಿ ಮೈನರದ್ಲು ಅಂದ್ರೆ ಎಳ್ಳು ಬೆಲ್ಲ ಹಾಕಿ ಮಾಡೋರು. ಸೊ ಐರನ್ನು ಸಿಕ್ತಿತ್ತು ಮತ್ತೆ ಕ್ಯಾಲ್ಸಿಯಮು ಸಿಕ್ತಿತ್ತು. ಸೊ ಆವಾಗ್ಲಿಂದ ಎಚ್ಚರಿಕೆ ವಹಿಸ್ಬಿಟ್ರೆ ತಂದೆ ತಾಯಿಗಳು, ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಬಾಣಂತನದ ಟೈಮಲ್ಲಿ ಅವ್ರು 6 ತಿಂಗಳು 1 ಇಯರ್ ಸಪ್ಲಿಮೆಂಟ್ಸ್ ತಗೊಳ್ಳೇಬೇಕು. ಐರನ್ನು ಕ್ಯಾಲ್ಸಿಯಂ ನೆಗ್ಲೆಕ್ಟ್, ಒಂದ್ಸಲಿ ಡೆಲಿವರಿ ಆದಮೇಲೆ ನೋಡಿದಿರಲ್ಲ ಹೆಂಗಸರು ಎಷ್ಟು ಅವ್ರ ಹೆಲ್ತ್ನ ನೆಗ್ಲೆಕ್ಟ್ ಮಾಡ್ತಾರೆ. ಆ ಥರ ಮಾಡಬಾರ್ದು. ಹಾಗೆ ಮಾಡ್ಕೊಂಡು ಬಂದಾಗ ನೀವು ಹೇಳ್ತಿರೋ 40-45 ಇಯರ್ಸಲ್ಲಿ ಯಾವುದೇ ಥರ ಅಷ್ಟು ತೊಂದರೆಗಳೇ ಕಾಣಲ್ಲ. ಬೋನ್ಸ್ ವೀಕ್ ಆಗೋದು, ಎಲೆ ತೂತಿಕೆ ಅಂತೀವಿ, ಆಸ್ಟಿಯೋಪೊರೋಸಿಸ್ ಅಂತ, ಮುಟ್ಟಿದ್ರೆ ಹೀಗೆ ಮುರಿದೋಗೋ ಥರ ಆಗ್ಬಿಟ್ಟಿರುತ್ತೆ ಬೋನ್ಸ್ ಅಷ್ಟು ಹೊತ್ತಿಗೆ ಹೆಂಗಸರಿಗೆ. ಮುಂಚೆಯಿಂದ ಅವ್ರು ಗಮನ ಕೊಟ್ಟು ಡಯಟ್ ಬಗ್ಗೆ, ಎಕ್ಸಸೈಸು, ನಮ್ಮ ಇಂಡಿಯನ್ಸಲ್ಲಿ ಅದು ಕಾನ್ಸೆಪ್ಟೇ ತುಂಬ ಕಮ್ಮಿ ಇದೆ. ಸೊ ಒಂದು 30-45 ನಿಮಿಷ ಬ್ರಿಸ್ಕ್ ಎಕ್ಸಸೈಸು, ಅಬ್ಡಾಮಿನಲ್ ಎಕ್ಸಸೈಸ್. ಪ್ರೆಗ್ನೆನ್ಸಿ ಆದಾಗ ಹೊಟ್ಟೆ ಎಲ್ಲ ಸ್ಟ್ರೆಚ್ ಆಗ್ಬಿಟ್ಟು ಮಸಲ್ಸ್ ಎಲ್ಲ ವೀಕ್ ಆಗಿಬಿಟ್ಟಿರುತ್ತೆ. ಸೊ ಅಬ್ಡಾಮಿನಲ್ ಎಕ್ಸಸೈಸ್ ಯಾರ್ದಾದ್ರೂ ಒಂದು ಹೆಲ್ಪ್ ತೊಗೊಂಡು ಕಲ್ತ್ಕೊಂಡು ಮಾಡಿದ್ರೆ 40 ವರ್ಷ ಆದಾಗ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ಬೋದು ನಿಮ್ಮ ಬಾಡಿನ. ಇಲ್ಲ ಅಂತಂದರೆ ಅವಾಗೆಲ್ಲ ಶುರು ಮಾಡಿದಾಗ ಎಲ್ಲ ನಮ್ಮ ಸಿಮ್ಟಮ್ಸ್ ಸ್ಟಾರ್ಟ್ ಆಗೋಗಿರುತ್ತೆ.
ಸ್ವಲ್ಪ ನಮ್ಗೆ ಟೈಮ್ಸ್ ಹಿಡಿಯುತ್ತೆ. ಅವಾಗ 1 ಇಯರ್ವರೆಗೂ ನಾವು ಸಫರ್ ಮಾಡಬೇಕಾಗಿರುತ್ತೆ. ಮುಂಚೆಯಿಂದ ಎಚ್ಚರಿಕೆ ತೊಗೊಂಡ್ಬಿಟ್ಟಿದ್ರೆ ಆ ಫೇಸ್ನ ನಾವು ಅವಾಯ್ಡ್ ಮಾಡ್ಬೋದು. ಓಕೆ ಓಕೆ, ಸಹಜ ಅಂತ ಅಂದುಕೊಳ್ಳೋ ಬದಲು ನಾವು ಅದನ್ನು ಎದುರಿಸೋದಕ್ಕೆ ಮೊದಲಿನಿಂದಲೇ ಸಿದ್ಧವಾಗಬೇಕು ಅಂತ ಹೇಳ್ತಾ ಇದ್ರಿ. ಈಗ ಇನ್ನೊಂದು ಪ್ರಶ್ನೆ ಡಾಕ್ಟ್ರೆ, ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಹೆಣ್ಮಕ್ಳಲ್ಲಿ ಏನಾಗ್ತಾ ಇದೆ, ಪೀರಿಯಡ್ಸ್ ಏನೋ ಇದಾಯಿತು, ಶುರುವಾಯಿತು, ಬಟ್ ಇರ್ರೆಗ್ಯುಲರ್ ಆಗುವಂಥದ್ದು ಚಿಕ್ಕ ವಯಸ್ಸಿನಲ್ಲಿಯೂ ಕೂಡ ನಾವು ಬಹಳಷ್ಟು ನೋಡ್ತಾ ಇದ್ದೀವಿ. ನಮ್ಮ ಹುಡುಗಿ 6 ತಿಂಗಳಾಯಿತು, ಇನ್ನೂ ಒಂದ್ಸರಿ ಮುಟ್ಟಾದ್ಲು ಅಷ್ಟೇ, ಮತ್ತೆ ಮುಟ್ಟಾಗಲೇ ಇಲ್ಲ, ಯಾಕೆ ಹಿಂಗಾಗುತ್ತೆ ಅಂತ ಇದು ತುಂಬ ಜನ ತಾಯಿಯಂದರು ಕೇಳ್ತಾ ಇರ್ತಾರೆ. ಯಾಕೆ ಹೀಗಾಗತ್ತೆ? ಯೂಶ್ವಲಿ ಮುಟ್ಟಾಗ ಒಂದು 1 or 2 ಇಯರ್ಸ್ ಈ ಪಿಟ್ಯೂಟ್ರಿ ಗ್ಲ್ಯಾಂಡ್ ಅಂತ ಬ್ರೈನಲ್ಲಿರುತ್ತೆ. ಯೂಟ್ರಸ್ಗೆ ಓವರೀಸ್ಗೆ ಒಂದು ಆಕ್ಸಿಸ್ ಇರುತ್ತೆ, ಅದು ಡೆವಲಪ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ 1 ಇಯರ್ 2 ಇಯರ್ಸ್ವರೆಗೂ ನೀವು ಹೇಳ್ತಿರಂಗೆ 2-3 ಮಂತ್ಸ್ ಆಗದೆ ಇರೋದು, 6 ಮಂತ್ಸ್ ಆಗದೆ ಇರೋದು, ಅವೆಲ್ಲ ಕಾಮನ್. 1 ಇಯರ್ 2 ಇಯರ್ಸ್ ಆದಮೇಲೂ ಇದು ಕಂಟಿನ್ಯೂ ಆಗ್ತಿದೆ ಅಂತಂದರೆ ಅದು ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಡಾಕ್ಟರ್ ಹತ್ರ ಸಲಹೆ ತಗೋಬೇಕಾಗಿರೋ ಸಿಚುಯೇಷನ್. ಅಂದ್ರೆ ನಾವೇ ಅದನ್ನ ಋತು ಚಕ್ರ ಅಂತ ಕರೆಯೋದೇ ಅದಕ್ಕೆ. ಅದು ಒಂದು ನಿರ್ದಿಷ್ಟವಾದ ಚಕ್ರದಲ್ಲಿಯೇ ಸುತ್ತುತ್ತಾ ಇರುತ್ತೆ. ಆ ಚಕ್ರದಲ್ಲಿ ಎಲ್ಲಾದ್ರೂ ಏರುಪೇರಾದ್ರೆ ಖಂಡಿತವಾಗಿ ಅದು ತೋರಿಸ್ಬೇಕು. ನೀವು ಹೇಳ್ತಿರೋ ಪ್ರಶ್ನೆ ಯಾಕೆ ತುಂಬಾ ಸಮಂಜಸ ಅಂದ್ರೆ, ಈಗಿನ ಕಾಲದಲ್ಲಿ ಹುಡುಗಿರ್ಗೆ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗ್ತಾ ಇದೆ, ಗಂಡಸರ ಹಾರ್ಮೋನ್ಸ್. ಸೊ ನೀವು ನೋಡ್ತಿರಾಗೆ ಇಲ್ಲಿ ಮೀಸೆ ತರ ಸ್ವಲ್ಪ ಬರೋದು, ಗಡ್ಡ ತರ ಕೂದಲು ಬರೋದು, ಹೊಟ್ಟೆ ಮೇಲೆಲ್ಲ ಕೂದಲು ಬರೋದು, ದಪ್ಪ ಆಗೋದು, ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ. ಅಂಡಕೋಶದಲ್ಲಿ ಸಣ್ಣ ಸಣ್ಣ ನೀರ್ಗೆಡ್ಡೆಗಳು ತುಂಬಿಕೊಂಡು ಇದು ತುಂಬಾ ಕಾಮನ್ ಆಗ್ತಾ ಇದೆ ಇವಾಗ ಇಂಡಿಯಾಲಿ. ನಾವು ತಿಂತಿರೋ ಆಹಾರದಿಂದ, ಕಲುಷಿತ ವಾತಾವರಣದಿಂದ, ಮೆಂಟಲ್ ಸ್ಟ್ರೆಸ್ ಇಂದ ಎಲ್ಲ. ಸೊ ಅಂತ ಮಕ್ಕಳಿಗೆ ಆ ತರ ಫೀಚರ್ಸ್ ಕಂಡ್ರೆ ಡಾಕ್ಟರ್ ಹತ್ರ ಸೂಕ್ತ ಸಲಹೆ. ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೀವಿ ಫೋಟೋದಲ್ಲಿ, ಇದು ಇವತ್ತಿನ ಜೀವನ ಶೈಲಿ, ಮತ್ತು ಬಹುತೇಕ ಮಕ್ಕಳು ಈ ತರದ ಆಹಾರ ಕ್ರಮ ಮತ್ತೆ ಜೀವನ ಕ್ರಮವನ್ನ ನೀವು ನೋಡಿರ್ಬೋದಲ್ಲ ಸುಧಾ ಮೇಡಮ್, ಇವಾಗ ವೀಕೆಂಡ್ಸ್ ಆದ್ರೆ ಔಟ್ಸೈಡ್ ತಿನ್ನೋದು, ಅದು ಯಾವ ತರ ಮಾಡಿರ್ತಾರೆ ಏನು ಐಡಿಯಾ ಇಲ್ಲ, ಯಾವ ಕಾಲದ್ದು ಏನು ಆಯಿಲ್ ಫುಡ್ ಪ್ರಾಡಕ್ಟ್ಸು. ಸೊ ಅದೆಲ್ಲ ಸೇವನೆ ಮಾಡ್ತಿರೋದ್ರಿಂದ ಸಿಕ್ಕಾಪಟ್ಟೆ ಮೈ ಬರ್ತಾ ಇದೆ ಮಕ್ಕಳಿಗೆ. ಮತ್ತು ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರೋದ್ರಿಂದ ಋತುಚಕ್ರದಲ್ಲಿ ಅದು ಡಿಪಿಕ್ಟ್ ಆಗುತ್ತೆ. ಒಂದು 6 ಮಂತ್ಸ್ಗೆ ಬರುತ್ತೆ, ಆಮೇಲೆ 1 ಮಂತ್ ನಿಲ್ಲಲ್ಲ, ಮಗು ತುಂಬಾ ಸುಸ್ತಾಗತ್ತೆ, ಮತ್ತೆ 6 ಮಂತ್ಸ್ ಬರಲ್ಲ. ಆ ಥರ ಆಗ್ಬಿಡ್ತಾ ಇದೆ ಪಾಲಿಸಿಸ್ಟಿಕ್ ಓವರೀಸ್ ಅವ್ರಿಗೆ. ತಾಯಿಗಳು ಇದನ್ನ ಗಮನ ಇಟ್ಟು ನೋಡಬೇಕು. ಈ ಥರ ಫೀಚರ್ಸ್ ಕಂಡ್ರೆ ಡಾಕ್ಟರ್ಸ್ ಅಲ್ಲಿ ಹೋಗ್ಬಿಟ್ಟು ದಯವಿಟ್ಟು ತೋರಿಸ್ಕೋಬೇಕು. ಓಕೆ ಓಕೆ, ಅಂದ್ರೆ ಮುಟ್ಟು ಸರಿಯಾಗಿ ಆಗಿಲ್ಲ ಅನ್ನೋದನ್ನು ಕೂಡ ತಾಯಿ ಗಂಭೀರವಾಗಿ ತಗೊಳ್ಬೇಕು. ಎಷ್ಟೋ ಸರಿ ಹುಡುಗಿ ಶಾಲೆಗೆ ಹೋಗ್ತಿದ್ದಾಳೆ ಅಥವಾ ಇನ್ನೇನೋ ಓದ್ತಿದ್ದಾಳೆ, ಅವಳು ಗಮನ ಅದಕ್ಕೆ ಬರ್ದೇನೆ ಹೋಗ್ಬೋದು. ಈ ತಿಂಗಳು ಮುಟ್ಟಾಗ್ಲಿಲ್ಲ ಅಥವಾ ಇನ್ನೊಂದು 2 ತಿಂಗಳಾಯ್ತು, 3 ತಿಂಗಳಾಯ್ತು, ಹೋಗ್ಲಿ ಬಿಡು ಅಂತ ಅನ್ನೋ ಬದಲು ಒಂದ್ಸರಿ ವೈದ್ಯರನ್ನ. ಒಂದು ಇದು ಜ್ಞಾಪಕ ಬರ್ತಾ ಇದೆ, ಒಂದು ತಾಯಿ ಒಂದು ಮಗು ಮನೇಲಿ ಸ್ಕೂಲ್ಗೆ ಹೋದಾಗ PT ಬಿದ್ದೋದ್ಲು ಅಂತ ಕರ್ಕೊಂಬಂದ್ರು. ಕರ್ಕೊಂಬಂದಾಗ ನಮಗೆ ಗೊತ್ತಾಗಿದ್ದು ಶಿ ಇಸ್ ಬ್ಲೀಡಿಂಗ್ ಸಿನ್ಸ್ 35 ಡೇಸ್ ಅಂತ. ಒಬ್ಬ ತಾಯಿ ನೋಟಿಸ್ಗೆ ಬಂದಿಲ್ಲ ಅದು. ಫುಲ್ ಅನಿಮಿಕ್ ಆಗಿ ಒಂದು 5 ಗ್ರಾಮ್ ಆಗೋಗಿದ್ದಾಳ ಮಗು, 12 ಗ್ರಾಮ್ ಇರೋ ಮಗು, ವೆರಿ ಎಜುಕೇಟೆಡ್ ಕಪಲ್. ತಾಯಿ ನೋಟಿಸ್ಗೆ ಬಂದಿಲ್ಲ, ಗೋಡೆ ತರ ಕಲರ್ ಬಂದ್ಬಿಟ್ಟಿದೆ, 35 ದಿವಸದಿಂದ ಕ್ಲಾಟ್ ಬ್ಲೀಡ್ ಆಗ್ತಾ ಇದೆ ಅಂತ. ಅಯ್ಯಬ್ಬಾ. ಅವಾಗ ನಾವು ಮೆನ್ಸ್ಟ್ರೇಷನ್ ಕರೆಕ್ಟ್ ಮಾಡಿದ ತಕ್ಷಣ ಅನಿಮಿಯಾ ಕರೆಕ್ಷನ್ ಆಗಿ ಶಿ ಬಿಕೇಮ್ ಆಲ್ ರೈಟ್. ಕರೆಕ್ಟ್. ಸೊ ನೀವು ಹೇಳಿ ತುಂಬಾ ವ್ಯಾಲಿಡ್ ಪಾಯಿಂಟ್, ತಾಯಿಗಳು ಗಮನ ಕೊಡಲೇಬೇಕು. ಚಿಕ್ಕಬಳ್ಳಾಪುರದಿಂದ ಕವಿತಾ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಕವಿತಾ, ಪ್ರಶ್ನೆ ಕೇಳಿ. ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಕವಿತಾ? ಕೇಳಿಸ್ತಾ ಇಲ್ಲ ಸರಿಯಾಗಿ. ಅಂದ್ರೆ ಇದು ಯಾವ ತಿಂಗಳಿಂದ ಇದೆ ಈ ತರ ಕಾಣ್ತಾ ಇದೆ ನಿಮ್ಗೆ? ಎಷ್ಟು ತಿಂಗಳಿಂದ? ಹಲೋ ಕವಿತಾ, ಕರೆ ಕಟ್ಟಾಯಿತು. ಅವ್ರು ಹೇಳ್ತಾ ಇರೋದು ಏನು ಅಂದರೆ PCOD ಪ್ರಾಬ್ಲಮ್ ಇದೆ, ಜಾಸ್ತಿ ಬ್ಲೀಡಿಂಗ್ ಆಗಲ್ಲ, 2 ದಿನಕ್ಕೆ ನಿಂತು ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ರೆಗ್ಯುಲರ್ ಆಗುತ್ತೆ. ಇದು ಕೂಡ ಒಂದು ಸಮಸ್ಯೆಯ. ಪಾಲಿಸಿಸ್ಟಿಕ್ ಓವರೀಸ್ ಅವ್ರಿಗೆ ಬ್ಲೀಡಿಂಗ್ ಆಗೋದು ಕಮ್ಮಿ ಆಗುತ್ತೆ ಯಾವಾಗ ಅಂದ್ರೆ ಈ PCOD ಇಂದ ಮೈ ತುಂಬಾ ಜಾಸ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ. ಒಬೆಸಿಟಿ ಜಾಸ್ತಿ ಆಗ್ತಿದ್ದಂಗೆ ಅವ್ರ ಬ್ಲೀಡಿಂಗ್ ಫ್ಲೋ ಕಮ್ಮಿ ಆಗುತ್ತೆ. ಅದು ಒಂದು ಫೀಚರೇ ಈ PCOD ಇದು. ಸೊ ಅವ್ರಿಗೆ ವೆಯ್ಟ್ ಎಲ್ಲ ನಾನು ಕೇಳಬೇಕಿತ್ತು, ಕರೆ ಕಟ್ಟಾಗಿದೆ. ಬಟ್ ಅವ್ರ ವೆಯ್ಟ್ ಚೆಕ್ ಮಾಡಿಕೊಂಡು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಇವಾಗ. ಅದೇನಾರ 30 ಕ್ರಾಸ್ ಆಗ್ತಿದೆ ಅಂದ್ರೆ ಅವರು ತುಂಬಾ ದಪ್ಪದಾಗ್ತಾ ಇದ್ದಾರೆ, ಮೈಯಲ್ಲಿ ಫ್ಯಾಟ್ ಜಾಸ್ತಿ ಆಗ್ತಿದೆ ಅಂತ. ಸೊ ಒಂದ್ಸಲಿ ಅವ್ರು ಎಕ್ಸರ್ಸೈಸ್ ಶುರು ಮಾಡಿ ಅವ್ರದ್ದು ವೆಯ್ಟ್ ಕಟ್ ಮಾಡ್ಕೊಂಡಿದ ತಕ್ಷಣ ಕ್ರಮೇಣ ಅದಾಗದೇನೆ ಬ್ಲೀಡಿಂಗ್ ಎಲ್ಲ ಕರೆಕ್ಟ್ ಆಗುತ್ತೆ. ಬಟ್ ಅವ್ರು ಡಾಕ್ಟರ್ ಹತ್ರ ಹೋಗ್ಬೇಕು ಒಂದ್ಸಲಿ. PCOD ಅಂತ ಅವರೇ ಹೇಳ್ತಾ ಇದಾರಲ್ವಾ, ಅಪ್ರೋಚ್ ಮಾಡಿದಾರಾ ಇಲ್ವಾ ಒಂದ್ಸಲಿ ನೋಡ್ಕೋಬೇಕು.
ಕರೆಕ್ಟ್ ಕರೆಕ್ಟ್. ಅಂದರೆ ನಮಗೆ ಮೇಲ್ನೋಟಕ್ಕೆ ಇದು ತಿಂಗಳು ಆಗುವಂಥ ಒಂದು ಮುಟ್ಟು ಅಂತ ಅಷ್ಟೇ ಸಹಜ ಅಂತ ಅಂದ್ಕೊಳ್ತೀವಿ. ಆದರೆ ಇದರ ಹಿಂದೆ ಎಷ್ಟೊಂದು ಆರೋಗ್ಯದ ಅಂಶಗಳಿದೆ. ಅಂದರೆ ಒಬ್ಬ ಮಹಿಳೆಯ ಸಂಪೂರ್ಣವಾದ ಆರೋಗ್ಯವನ್ನು ಮೆಷರ್ ಮಾಡೋದು ಅವಳಿಗೆ ಋತುಚಕ್ರದ ಮೂಲಕ ಅಂತಾನೆ ಅನ್ಸುತ್ತೆ ಅಲ್ವಾ? ಅವಳ ಇದು ಅದು ಎಷ್ಟು ಇಂಪಾರ್ಟೆಂಟ್, ಅದು ಹೇಗೆ ಇರಬೇಕು, ಒಂದು ಕರೆಕ್ಟಾದ ಋತುಚಕ್ರ ಅನ್ನೋದು ಯಾವ ಥರದಿಂದ ಡಾಕ್ಟ್ರು ಇದನ್ನು ಹೇಳ್ತಾರೆ? ನೀವು ಹೇಳ್ತೀರಾ ಹಾಗೆ ಜನರಲ್ ಹೆಲ್ತ್ ಪರ್ಫೆಕ್ಟ್ ಇದ್ರೆ ಅದು ಋತುಚಕ್ರದಲ್ಲಿ ಬಿಂಬಿಸುತ್ತೆ. ಎಕ್ಸಾಕ್ಟ್ಲಿ ಹೇಗಿರುತ್ತೆ ಅಂದರೆ 25ರಿಂದ 32 ದಿವಸದೊಳಗಡೆ ಅವಳ ಸೈಕಲ್ಸ್ ಬಂದ್ಬಿಡುತ್ತೆ. ಆಮೇಲೆ ಫಸ್ಟ್ 2 days ಮಾತ್ರ ಫ್ಲೋ ಜಾಸ್ತಿ ಇರುತ್ತೆ, 1 or 2 ಪ್ಯಾಡ್ಸ್ ಚೇಂಜ್ ಮಾಡೋ ಥರ. ಕ್ರಮೇಣ 3rd, 4th, 5th ಡೇ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ನಿಂತೋಗ್ಬಿಡುತ್ತೆ. ನೋವನ್ನು ಮುಟ್ಟು ಬರೋದಕ್ಕೆ ಮುಂಚೆ 1 ದಿವಸ ಪ್ಲಸ್ 1 ಡೇ ಎಕ್ಸ್ಟ್ರಾ ಮೈಲ್ಡ್ ಪೇನ್ ಇರುತ್ತೆ. ಇದು ಕಾಮನ್ ಆಗಿರೋ ಋತುಚಕ್ರದ ಪ್ಯಾಟರ್ನ್. ಇದನ್ನ ಕ್ರಾಸ್ ಮಾಡಿ ಒನ್ಸ್ ಇನ್ 20 days ಆಗ್ಬಿಡೋದು, 20 ದಿವಸಕ್ಕೆ ಒಂದ್ಸಲಿ ಆಗ್ಬಿಡೋದು, 8 ದಿವಸ ಆದ್ರೂ 3 ಪ್ಯಾಡ್ಸ್ ಪರ್ ಡೇ ತುಂಬಾ ಹೋಗ್ತಿರೋದು, ಇದೆಲ್ಲ ನಾರ್ಮಲ್ ಅಲ್ಲ, ಅಬ್ನಾರ್ಮಲ್ ಇದು. ತುಂಬಾ ನೋವು 5 ದಿವಸ ಆದ್ರೂ ಒದ್ದಾಡ್ತಿರ್ತಾರೆ ಒಬ್ಬೊಬ್ರು, ಇದೆಲ್ಲ ಕಾಮನ್ ಅಲ್ಲ. ಆಮೇಲೆ ಮುಟ್ಟು ನಿಂತಿದ ತಕ್ಷಣ ಅದು ನೆಕ್ಸ್ಟ್ ಅವಳು ಚಕ್ರ ಬರೋವರೆಗೂ ಅದು ಮುಟ್ಟು ಕಾಣಬಾರ್ದು ಬ್ಲೀಡಿಂಗು. ಅಕಸ್ಮಾತ್ ಇನ್ ಬಿಟ್ವೀನು ಮತ್ತೆ ಪ್ಯಾಡ್ಸ್ ಉಪಯೋಗಿಸೋ ಸಂದರ್ಭ ಬಂದರೆ ಮತ್ತೆ ಬ್ಲೀಡಿಂಗ್ ಕಂಡ್ರೆ ಅವಾಗ್ಲೂ ಇಟ್ ಇಸ್ ಅಬ್ನಾರ್ಮಲ್. ತಕ್ಷಣ ಹೋಗಿ ಡಾಕ್ಟರ್ ಹತ್ರ ಮ್ಯಾನೇಜ್ ಮಾಡಿಸ್ಕೊ. ಓಕೆ, ನಾವು ಮತ್ತೆ ಬಳಸ್ತಾ ಇದ್ವಿ ಬಾಡಿ ಮಾಸ್ ಇಂಡೆಕ್ಸು, ಮತ್ತು ಇವತ್ತು ತುಂಬ ಒಬೇಸಿಟಿ, ಇದರಿಂದನೇ ಆಗ್ತಾ ಇರುವಂಥ ಹಲವು ಸಮಸ್ಯೆಗಳು ಅಂತ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತೀರಾ? ಇವಾಗ ನಮ್ದು ವೆಯ್ಟ್ ನಾವು ಚಿತ್ರದಲ್ಲಿ ಕೂಡ ಇದನ್ನ ನೋಡ್ತಾ ಇದ್ದೀವಿ. ಎಲ್ಲರೂ ಇವತ್ತು ಬಾಡಿ ಮಾಸ್ ಇಂಡೆಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗಿರೋದು ತುಂಬ ಇಂಪಾರ್ಟೆಂಟು. ಬರೀ ವೆಯ್ಟ್ ನೋಡಿಕೊಂಡು ನಾನು ದಪ್ಪ ಇದ್ದೀನಿ ಆ ಥರ ಅನ್ಕೊಳ್ಳೋದು ಬೇಕಾಗಿಲ್ಲ. ಈ ಬಾಡಿ ಮಾಸ್ ಇಂಡೆಕ್ಸ್ ಅಂದರೆ ವೆಯ್ಟ್ನ ನಿಮ್ದು ಇನ್ ಕೆಜಿಸ್ ಹಾಕ್ಕೊಂಡು ಕೆಳಗಡೆ ಹೈಟ್ ಇನ್ ಮೀಟರ್ಸ್ನಿಂದ ಡಿವೈಡ್ ಮಾಡಿದಾಗ ನಿಮ್ಗೊಂದು ವ್ಯಾಲ್ಯೂ ಬರುತ್ತೆ. ನಾರ್ಮಲಿ ಅದು 18ರಿಂದ 24 ಇರಬೇಕು. ವೇಟ್ ಡಿವೈಡೆಡ್ ಬೈ ಹೈಟ್ ಸ್ಕ್ವೇರ್ ಅದು 18ರಿಂದ 24 ಇರಬೇಕು. 18ಗಿಂತ ಕಮ್ಮಿ ಇದ್ರೆ ತುಂಬಾ ಮ್ಯಾಲ್ ನರಿಷ್ಟು, ನನಗೆ ಸಾಕಾಗ್ತಿಲ್ಲ ಪೌಷ್ಟಿಕಾಂಶ ಅಂತ. 24 ದಾಟ್ತು ಅಂದ್ರೆ ನಾನು ಪ್ರೀ ಒಬಿ ಸ್ಟೇಜಿಗೆ ಬಂದಿದ್ದೀನಿ ಅಂತ, ಸ್ಥೂಲಕಾಯಕ್ಕೆ ನಾನು ಕಾಲಿಡ್ತಾ ಇದ್ದೀನಿ ಅಂತ. 25ರಿಂದ 30 ಆಗೋಯ್ತು ಅಂದ್ರೆ ನನಗೆ ಜಾಸ್ತಿ ಫ್ಯಾಟ್ ಡೆಪಾಸಿಟ್ ಆಗ್ತಾ ಇದೆ, ಸೊ ನಾನು ಎಲ್ಲ ಕಾಯಿಲೆಗೂ ಆಹ್ವಾನ ಕೊಡ್ತಾ ಇದ್ದೀನಿ ಅಂತ. ಡಯಾಬಿಟಿಸ್ ಆಗ್ಬೋದು, BP ಆಗ್ಬೋದು, ಸ್ಟ್ರೋಕ್ ಆಗ್ಬೋದು, ಕ್ಯಾನ್ಸರ್ಸ್ ಆಗ್ಬೋದು, ಬ್ರೆಸ್ಟ್ ಲಂಪ್ ಆಗ್ಬೋದು, ಎಲ್ಲದಕ್ಕೂ ಇವಾಗ ಒಬೆಸಿಟಿನೇ ಕಾರಣ ಆಗಿ ಮೇನ್ ಹೇಳ್ತಾರೆ. ಸೊ ತುಂಬಾ ಎಚ್ಚರ ವಹಿಸ್ಬೇಕಾಗಿರೋ ಹೆಂಗಸ್ರೇನಂದ್ರೆ ಅವ್ರು ಡಯಟ್ ಅಲ್ಲಿ ತುಂಬಾ ಶಿಸ್ತಿರ್ಬೇಕು. ಆಮೇಲೆ ಎವ್ರಿ ಡೇ ಒಂದು 30ರಿಂದ 45 ನಿಮಿಷ ಎಕ್ಸರ್ಸೈಸ್ ರೂಟೀನ್ ಅವ್ರು ಮಾಡ್ಕೊಳ್ಳೇಬೇಕು. ಲಾಸ್ಟ್ ಅಲ್ಲಿ ಒಂದ್ ದಿವಸ ನಂದು BMI 40 ಅಂತ ಆದಾಗ ನಾನು ಹಿಂದೆ ಹೋಗೋದು ತುಂಬಾ ಕಷ್ಟ. ಕರೆಕ್ಟ್. ಸೊ ನಾನು ಇವತ್ತೇ ಚೆಕ್ ಮಾಡ್ಕೊಂಡು ನಾನು ಈ ಪ್ರೀ ಒಬಿ ಸ್ಟೇಜಿಗೆ ಬರ್ತಾ ಇದ್ದೀನಿ ಅಂದ ತಕ್ಷಣ ನನ್ನ ಮೈಂಡಲ್ಲಿ ರಿಂಗ್ ಆಗಬೇಕು, ಬೆಲ್ಲು ಸ್ಟಾರ್ಟ್ ಮಾಡ್ಕೋಬೇಕು ನಾನು ಡಯಟು ಮತ್ತು ಎಕ್ಸಸೈಸ್ ಅಂತ. ಆಮೇಲೆ ನಾನು ತುಂಬ ಅಬ್ಸರ್ವ್ ಮಾಡಿರೋದು ಹೆಂಗಸ್ರೇನಂದರೆ ಏನೋ ಪಳ್ದಿದ್ದು ತಿನ್ನೋದು, ವೇಸ್ಟ್ ಮಾಡೋದು ಯಾಕೆ ಅನ್ನೋದು, ನಾನು ಒಬ್ಳಿಗೆ ಯಾಕೆ ಮಾಡ್ಕೊಳ್ಳೋದು ಅಂತ ಏನೋ ಬೇಕರಿ ಪ್ರಾಡಕ್ಟ್ಸ್ ತಿನ್ನೋದು, ಅದೆಲ್ಲ ಸಿಕ್ಕಾಪಟ್ಟೆ ತಪ್ಪು. ಕರೆಕ್ಟ್. ಆಹಾರ ಕೂಡ ಬಹಳ ಶಿಸ್ತಿನಿಂದಲೇ ಅವಳು ರೂಢಿಸ್ಕೊಳ್ಬೇಕು, ಅದು ಜೀವನ ಕ್ರಮದ ಹಾಗೆ. ಈಗೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ, ನಮಸ್ತೆ ಅಮ್ಮ, ಪ್ರಶ್ನೆ ಕೇಳಿ. ಗುಡ್ ಆಫ್ಟರ್ನೂನ್ ಮೇಡಮ್, ನನ್ನ ಹೆಸರು ತೇಜಸ್ವಿನಿ ಅಂತ. ಹಾ ತೇಜಸ್ವಿನಿ, ಪ್ರಶ್ನೆ ಕೇಳಿ. ನಾನು ವೈಟ್ಫೀಲ್ಡಿಂದ ಕಾಲ್ ಮಾಡ್ತಾ ಇದ್ದೀನಿ. ಹಾ ಅದು ನನ್ನ ಮದುವೆ ಆಗಿ 9 ತಿಂಗಳಾಯ್ತು. 25 ಕಿಲೋ ಇದ್ದೀನಿ, ಬಟ್ ಇರ್ರೆಗ್ಯುಲರ್ ಪೀರಿಯಡ್ ಆಗ್ತಾ ಇದೆ ಮೇಡಮ್. ನಾನು ಇನ್ನೂ ಕನ್ಸೀವ್ ಏನೂ ಆಗಿಲ್ಲ. ಅದ್ರ ಬಗ್ಗೆ ಕೇಳಬೇಕಿತ್ತು ಡಾಕ್ಟರ್ ಹತ್ರ. ತೇಜಸ್ವಿನಿ, ಹೇಳಿ ಮೇಡಮ್. ನಿಮ್ದು ವೆಯ್ಟ್ ಏನು ಹೇಳಿದ್ರಿ? 75 ಕಿಲೋ ಮೇಡಮ್. ನಾನು ಗೈನಿಕ್ ಹತ್ರ ಕನ್ಸಲ್ಟ್ ಮಾಡಿದ್ದೆ. ಅವರು ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಫೊಲಿಕ್ಯುಲರ್ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿದ್ರು, ಮತ್ತೆ TCH ಸುಮಾರು ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಸಿದ್ರು. ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು, ಮತ್ತೆ ಎಗ್ ಕೂಡ ಡೆವಲಪ್ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ನಂಗೆ ಕನ್ಸೀವ್ ಆಗಿಲ್ಲ ಇನ್ನು. ತುಂಬಾ ದಪ್ಪ ಇದೀನಿ, ಅದಕ್ಕೆ ಏನು ಅಂತ ಕೇಳ್ಬೇಕಿತ್ತು. ಹೌದಾ? ನಿಮ್ದು ಹಾರ್ಮೋನ್ ಪ್ರೊಫೈಲ್ ಎಲ್ಲ ಟೆಸ್ಟಿಂಗ್ ಎಲ್ಲ ಆಯ್ತಾ? ಎಲ್ಲ ಮಾಡಿದ್ದಾರೆ ಮೇಡಮ್, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರೆ. ಹೌದು. ಯಜಮಾನ್ರ ಟೆಸ್ಟ್ ಆಗಿದ್ಯಾ ತೇಜಸ್ವಿನಿ ಅವರೇ? ಅವ್ರಿಗೇನು ಟೆಸ್ಟ್ ಮಾಡ್ತಿಲ್ಲ, ಅದೇ ಸೆಮೆನ್ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರು. ಬಟ್ ನಮ್ಮನೇಲೆಲ್ಲ ಇನ್ನು ಈಗಲೇ ಬೇಡ ನೋಡೋಣ ಅಂತ ಹೇಳಿದ್ರು. ಬಟ್ ಇರ್ರೆಗ್ಯುಲರ್ ಪೀರಿಯಡ್ ಆಗ್ತಾ ಇದೆ ಅಲ್ವಾ, ಅದರಿಂದ ಏನಾದ್ರು ಪ್ರಾಬ್ಲಮ್ ಇರ್ಬೋದಾ ಅಂತ ಮೇಡಮ್. ಇರ್ರೆಗ್ಯುಲರ್ ಅಂದ್ರೆ ಏನಾಗುತ್ತಪ್ಪ? ಮಂತ್ಲಿ ಕರೆಕ್ಟಾಗಿ ಪೀರಿಯಡ್ಸ್ ಆಗೋದಿಲ್ಲ, 1.5 months 2 months ಈ ತರ ಆಗುತ್ತೆ. ಓಕೆ, ಹಂಗಾದ್ರೆ ನಿಮ್ಗೆ ಇನ್ನೊಂದ್ಸಲಿ ಸ್ಕ್ಯಾನ್ ರಿಪೀಟ್ ಮಾಡಿ. ಯಾವ ಸ್ಕ್ಯಾನಿಂಗ್ ಮೇಡಮ್? ಫೊಲಿಕ್ಯುಲರ್ ಸ್ಕ್ಯಾನಿಂಗ್ ಏನಾ? ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಅಂತೀವಿ. ಓಕೆ. ಯೋನಿ ಭಾಗದಿಂದ ಮಾಡೋದದು. ಓಕೆ. ಅಬ್ಡಾಮೆನ್ ಇಂದ ಮಾಡಿದ್ರೆ ಅಷ್ಟು ಚೆನ್ನಾಗಿ ನಮಗೆ ಗರ್ಭಕೋಶ ಎಲ್ಲ ಗೊತ್ತಾಗಲ್ಲ. ಓಕೆ. 75 kg ಇರೋದ್ರಿಂದ ಫ್ಯಾಟ್ ಅಬ್ಸ್ಟ್ರಕ್ಟ್ ಆಗುತ್ತೆ ಅದು. ಓಕೆ ಮೇಡಮ್. ಸೊ ನೀವು ಒಂದು ಟ್ರಾನ್ಸ್ವೆಜೈನಲ್ ಸ್ಕ್ಯಾನ್ ಮಾಡಿಸ್ಕೊಂಡ್ಬಿಟ್ಟು
ಹಾ ಓಕೆ ಯಾವುದಕ್ಕೆ ಇದು ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಅಂತ ಫಸ್ಟು ಕಂಡಿಡ್ಕೋಬೇಕು. ಓಕೆ ಮೇಡಮ್. ಆಮೇಲೆ ವೆರಿ ಇಂಪಾರ್ಟೆಂಟು, ನಿಮ್ದು 75 kg ಡೌನ್ ಆಗಿ, ನಿಮ್ದು ಹೈಟ್ ಗೊತ್ತಾಗ್ಲಿಲ್ಲ. ಹೈಟ್ ನಮ್ದು ಸರಿಯಾಗಿ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ? ಚೆಕ್ ಮಾಡಿ 5.10 ಅನ್ಸುತ್ತೆ. 5.1 ಇರಬೇಕಪ್ಪ. 5.1 ಹಾಂ, ಹಂಗಾರೆ 75 ಜಾಸ್ತಿ ಆಯಿತು. ಓಕೆ ಬಾಡಿ ಮಾಸ್ ಇಂಡೆಕ್ಸ್ ಯಾವ್ದಾರ ಡಾಕ್ಟರ್ ಹತ್ರ ಅಪ್ರೋಚ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಓಕೆ ಮೇಡಮ್. ಅದನ್ನೇನಾರ ನೀವು ವೆಯ್ಟ್ ಮೇಲೆ ವರ್ಕ್ ಮಾಡಿದ್ರೆ ನಿಮ್ಮದು ಪೀರಿಯಡ್ಸ್ ಖಂಡಿತವಾಗಿ ರೆಗ್ಯುಲರ್ ಆಗುತ್ತೆ. ಓಕೆ ಮೇಡಮ್. ಆಮೇಲೆ ಒಂದು ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ ಏನಕ್ಕೆ ಇದಾಗ್ತಾ ಇದೆ ಅಂತ, ಕನ್ಸೀವ್ ಆಗ್ತಿಲ್ಲ ಅಂತ. ಓಕೆ ಆಮೇಲೆ ವೆರಿ ಇಂಪಾರ್ಟೆಂಟ್ ಮೆಸೇಜ್ ನಿಮ್ಗೆ ಏನಂದರೆ, ಫಸ್ಟು ನಿಮ್ಮ ಹಸ್ಬೆಂಡ್ ಟೆಸ್ಟ್ ಮಾಡಿಸಿ ತೇಜಸ್ವಿನಿ ಅವರೇ. ಓಕೆ ಮೇಡಮ್. ಆಮೇಲೆ ಒಂದು 1 year ಆದಮೇಲೆ ನೀವು ಮಾಡಿಸಿ ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತ ಅವಾಗ ಟ್ರೀಟ್ಮೆಂಟ್ ಶುರು ಮಾಡೋಕ್ಕೆ ಬದಲು ಇವಾಗ ಅವ್ರು ಪರ್ಫೆಕ್ಟ್ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಡಾಕ್ಟರ್ಸ್ಗೂ ಈಸಿ ಅಲ್ಲಪ್ಪ. ಹೌದು ಹೌದು. ಹಾಂ, ಆ ಥರ ಮಾಡಿ ಆಯಿತಾ. ಮುಖ್ಯವಾಗಿ ಅವರ ತೂಕ ಕಡಿಮೆ ಮಾಡಿಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದೀರಿ. ತೂಕಕ್ಕೂ ಮುಟ್ಟಿನ ಇರ್ರೆಗ್ಯುಲರ್ಗೂ ಬಹಳ ಸಂಬಂಧ ಇದೆ, ನಂಟು ಅಂತ ಹೇಳ್ತಾ ಇದ್ದೀರಿ. ಬಹುಶಃ ಹಾಗಾಗಿ ಆ ಕಾರಣಕ್ಕೇನು ಇವತ್ತು ಮುಟ್ಟಿನ ಸಮಸ್ಯೆ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಅಂತ ಅನಿಸ್ಕೊಳ್ತಾ ಇದೆ. ಮೊದಲೆಲ್ಲ ಮಹಿಳೆಯರು ಮುಟ್ಟಿನ ಬಗ್ಗೆ ಯಾಕೆ ಮಾತಾಡ್ತಾ ಇರಲಿಲ್ಲ ಅಂದ್ರೆ ಅವ್ರಿಗೆ ಅದೊಂದು ಸಮಸ್ಯೆ ಅಂತ ಅನಿಸ್ತಾನೆ ಇರಲಿಲ್ಲ. ಅಂದ್ರೆ ಅಷ್ಟು ಸಹಜವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಈಗ ಚಿಕ್ಕ ವಯಸ್ಸಿನ ಹುಡುಗಿಯರಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಈ ಮುಟ್ಟಿನ ತೊಂದರೆ, ಈಗ ನಾವು ನೋಡಿದ ಹಾಗೆ ಈಗ ಬಂದಂಥ ಪ್ರಶ್ನೆಗಳಲ್ಲಿ ನೋಡಿದ್ರೆ ಇವರೆಲ್ಲ ಚಿಕ್ಕ ವಯಸ್ಸಿನ ಹುಡುಗಿಯರು, ಇವ್ರಿಗೇನೆ ಈ ಥರ ಸಮಸ್ಯೆಗಳು ಎದ್ದು ಕಾಣ್ತಾ ಇದೆ. ಸಾಮಾನ್ಯವಾಗಿ ಇರ್ರೆಗ್ಯುಲರ್ ಪೀರಿಯಡ್ ಆದಾಗ ತೂಕ ಒಂದು ಕಡೆಗಾದರೆ ಇನ್ನು ಜೆನೆಟಿಕ್ ಈ ಥರದ್ದೇನಾದರೂ ಒಂದು ಕಾರಣಗಳು ಇರಬಹುದಾ? ಜೆನೆಟಿಕ್ ತುಂಬ ಲಾಸ್ಟ್ ರೀಸನ್ನು. ಇರ್ರೆಗ್ಯುಲರ್ ಸೈಕಲ್ಸ್ ಅಂದರೆ ತುಂಬ ಫ್ರೀಕ್ವೆಂಟಾಗಿ 20 ದಿವಸಕ್ಕೆ 15 ದಿವಸಕ್ಕೆ ಆಗ್ಬಿಡ್ತಾ ಇದೆ ಅಂದರೆ ಅವ್ರಿಗೆ ಸ್ಕ್ಯಾನಲ್ಲಿ ಫೈಬ್ರಾಯ್ಡ್ಸು, ಪಾಲಿಪ್ಸು ಅಂತ ಕಂಡೀಷನ್ಗಳಿದೆ. ಅದು ಅಲ್ಲಿ ಗೆಡ್ಡೆಗಳ ಬೆಳವಣಿಗೆ ಆಗಿರುತ್ತೆ. ಸೊ ಅದರಿಂದ ಪಾಲಿಪಿಂದ ಅವಾಗ 15 ದಿವಸಕ್ಕೆ 20 ದಿವಸಕ್ಕೆ ಬ್ಲೀಡಿಂಗ್ ಕಾಣ್ತಿರುತ್ತೆ. ಸೊ ಇರ್ರೆಗ್ಯುಲರ್ ಸೈಕಲ್ ಒಂದಾಗುತ್ತೆ. 1.5 ತಿಂಗಳು 2 ತಿಂಗಳು ದಾಟೋದಕ್ಕೆ ಫಸ್ಟ್ ಕಾರಣ ನಿಮ್ಮದು ಪಾಲಿಸಿಸ್ಟಿಕ್ ಓವರೀಸು, ಇನ್ನೊಂದು ಥೈರಾಯ್ಡ್. ಈಗ ನಾವು ನೋಡ್ತಿರೋ ಪ್ರಕಾರ ಥೈರಾಯ್ಡ್ ಡಿಸೀಸ್ ತುಂಬ ಜಾಸ್ತಿ ಆಗ್ತಾ ಇದೆ. ಕರೆಕ್ಟು. ಅದರಲ್ಲೂ ಇರ್ರೆಗ್ಯುಲರ್ ಸೈಕಲ್ಸ್ ತುಂಬ ಕಾಮನ್. ಓಕೆ. ಸೊ ಇಮಿಡಿಯೇಟ್ ಅವ್ರು ಹೋಗಿ ಥೈರಾಯ್ಡ್ಗೆ ಟೆಸ್ಟ್ ಮಾಡಿಸ್ಕೊಳ್ಳೋಂಥದ್ದು ತುಂಬ ಇಂಪಾರ್ಟೆಂಟ್. ರೆಗ್ಯುಲರ್ ಆಗಿ ಮುಟ್ಟು ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಥೈರಾಯ್ಡ್ ಕೂಡ ಒಂದು ಕಾರಣ ಆಗಿರಬಹುದು ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದು ಕರೆ ನೋಡೋಣ. ನಮಸ್ಕಾರ ರೇಖಾ, ಮಂಗಳೂರಿಂದ ಕರೆ ಮಾಡಿದ್ದೀರಾ, ಪ್ರಶ್ನೆ ಕೇಳಿ. ಮೇಡಮ್ ನನಗೆ ಮ್ಯಾರೇಜ್ ಆಗಿದೆ, 2 ಮಕ್ಕಳಿದ್ದಾರೆ. ನನಗೆ ಈಗ ಒಂದು ಡಿಎನ್ಸ್ ಆಯ್ತು. ಅವಾಗಿನಿಂದ ನನಗೆ ಪೀರಿಯಡ್ ಕಂಟಿನ್ಯೂ ಆಗ್ತಾ ಇಲ್ಲ. ಒಂದು ದಿನ 1 month ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಾ ಇತ್ತು. ಮತ್ತೆ ನಾನು ಡಾಕ್ಟರ್ಗೆಲ್ಲ ಇದು ಮಾಡಿದೆ, ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದೆ. ಈಗ ಮೊನ್ನೆ ಹೋಗಿ ಚೆಕಪ್ ಮಾಡ್ತಿದ್ರೆ ಅವಾಗ ಆಗ್ಲಿಲ್ಲ ಅಂತ ಮಾತ್ರೆ ತೆಗ್ದೆ, ಈಗ ಆಗಿತ್ತು. ಮತ್ತೆ ಈಗ ಈ ಮಂತ್ ಅಲ್ಲಿ ಮತ್ತೆ ಆಗ್ಲಿಲ್ಲ. ಸರಿಗಾಗ್ತಾ ಇಲ್ಲ. ಮಾತ್ರೆ ತಗೊಂಡಾಗ ಆಯ್ತು, ಮತ್ತೆ ಈ ತಿಂಗಳು ಆಗ್ಲಿಲ್ಲ. ಮತ್ತೆ ಆಗ್ತಾ ಇಲ್ಲ ಮೇಡಮ್. ರೇಖಾ ಅವರೇ ಹೇಳಿ ಮೇಡಮ್. ನಿಮ್ಗೆ DNC ಮಾಡಿದ್ರಾ? ಹೌದು, ಒಂದು ಡಿಎನ್ಸಿ ಆಯ್ತು. ಯಾವುದು ರೀಸನ್ಗೆ? ಅಂದ್ರೆ ಅದು ಮಗುವ ಅಥವಾ ಬ್ಲಡ್ ಗಟ್ ಎಂತ ಹೇಳ್ತಾರೆ, ಗಂಟು ಹೆಪ್ಪು ಕಟ್ಟಿತ್ತಾ? ಹೆಪ್ಪು ಹಾಗೆ ಆಗಿದೆ. ಒಂದು ಸಲ ಚೆಕ್ ಮಾಡುವಾಗ ನನಗೆ ಹೇಳಿದ್ರು ನೀವು ಪ್ರೆಗ್ನೆನ್ಸಿ ಅಂತ. ಮತ್ತೊಂದ್ಸಲ ಹೇಳುವಾಗ ಇಲ್ಲ ಅದು ಗಡ್ಡೆ ಅಂತ. ಅದನ್ನ DNC ಮಾಡಿ ತೆಗೆದು ಮತ್ತೆ ಅದನ್ನ ಪರೀಕ್ಷೆಗೆ ಕಳ್ಸಿದ್ರು ಲ್ಯಾಬಿಗೆ. ಹಾಗಾಗಿ ಮತ್ತೆ ಡಾಕ್ಟರ್ಗೆ ಮೀಟ್ ಮಾಡುವಾಗ ಅದೆಂತ ತೊಂದ್ರೆ ಇಲ್ಲಮ್ಮ, ಈಗ ಮಾತ್ರೆ ಕಂಟಿನ್ಯೂ ಮಾಡು ಅಂತ ಹೇಳಿದ್ರು. ಇದು DNC ರಿಪೋರ್ಟ್ ಅಲ್ಲಿ ಏನ್ ಬಂತು ರೇಖಾ ಅವ್ರೆ? DNC ರಿಪೋರ್ಟ್ ಅಲ್ಲಿ ನಾರ್ಮಲ್ ಅಂತ ಬಂತು. ಏನು ತೊಂದ್ರೆ ಇಲ್ಲ ಅಂತ ಬಂತಾ? ಏನು ತೊಂದ್ರೆ ಇಲ್ಲ ಅಂತ ಬಂತು. ಹಾಗಾದ್ರೆ ನಿಮ್ಗೆ ಮಾತ್ರಲ್ಲೇ ಗುಣ ಆಗತ್ತೆ, ಹೆದರ್ಕೊಳ್ಳೋ ಅಂತದ್ದು ಏನಿಲ್ಲ. ರೆಗ್ಯುಲರ್ ಸೈಕಲ್ಸ್ಗೆ ಮಾತ್ರ ಅವರು ಡಾಕ್ಟರ್ ಈಗ ಹಾರ್ಮೋನ್ಸ್ ಗುಳಿಗೆ ತೆಗಿಬೇಡಿ ನೀವು ಅಂತ ಹೇಳಿದ್ರು ಅವರು ನನಗೆ. ತೆಗಿಬಾರ್ದಾ? ತೆಗಿಬಾರ್ದಂತ ಹೇಳಿದ್ದಾರೆ. ಅಂದ್ರೆ ಹಾರ್ಮೋನ್ ಮಾತ್ರೆ ತಗೊಳ್ತಾನೆ ಇರ್ಬೇಕು ಅಂತ ಅರ್ಥನಾ? ಅಲ್ಲ, ಅಂದ್ರೆ ಇಷ್ಟು 3 ತಿಂಗಳು ಕಂಟಿನ್ಯೂ ಮಾಡಂತ ಹೇಳಿದ್ರು. ಮತ್ತೆ ಈಗ ಬೇಡ ಅಂತ ಹೇಳಿದ್ರು ನನಗೆ. ಅಂದ್ರೆ ಇವಾಗ ನಿಮಗೆ ಮತ್ತೆ ಪೀರಿಯಡ್ ಆಗಿಲ್ಲ ಅಲ್ವಾ? ಆಗ್ಲಿಲ್ಲ ಮೇಡಮ್. ಮತ್ತೆ ನೀವು ಡಾಕ್ಟರ್ ಹತ್ರ ಕರೆಕ್ಟಾಗಿ ಸಲಹೆ ತಗೋಬೇಕಿದು. ಫೋನಲ್ಲಿ ಆಕ್ಚುಲಿ ಅಷ್ಟು ಟ್ರೀಟ್ಮೆಂಟ್ ಕರೆಕ್ಟಾಗಿ ಹೇಳಕ್ ಆಗಲ್ಲ. ಬಟ್ ಇದು ತುಂಬಾ ಈಸಿಯಾಗಿ ಸಾಲ್ವ್ ಮಾಡೋಂಥ ಪ್ರಾಬ್ಲಮ್. ನೀವು ಇಷ್ಟು ಯೋಚನೆ ಮಾಡೋಂಥದ್ದು ಏನಿಲ್ಲ ರೇಖಾ ಅವರೇ. 1 month ಬ್ಲೀಡ್ ಆಗ್ಬಿಟ್ಟು 1 ತಿಂಗಳು ಬರ್ಲಿಲ್ಲ ಅಂತಂದ್ರೆ ಏನು ತೊಂದರೆ ಆಗಲ್ಲ. ಅಂದ್ರೆ ಮೇಡಮ್ ಹೀಗೆ ನಂಗೆ ತುಂಬಾ ಸಲ ಆಗ್ತಾ ಇದೆ. ಎಷ್ಟು ವರ್ಷದಿಂದ? ಈಗ ಒಂದು 12 ವರ್ಷದಿಂದ ಆಗ್ತಾ ಇದೆ ನನಗೆ ಇದೇ ತೊಂದರೆ ಆಗ್ತಾ ಇದೆ. ಹಾಗಾದ್ರೆ ನೀವು ಇಮಿಡಿಯೇಟ್ ಆಗಿ ಹೋಗಿ ಗೈನಕಾಲಜಿಸ್ಟ್ ನ ಕರೆಕ್ಟ್ ಆಗಿ ಇದ್ ಮಾಡ್ಬೇಕಪ್ಪ.
ಆಯ್ತು ಮೇಡಮ್. ರೇಖಾ, ನೆಗ್ಲೆಕ್ಟ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಕೂಡ, ಮತ್ತು ಆತಂಕ ಕೂಡ ಪಡಬೇಕಾಗಿದ್ದು ಇಲ್ಲ. ಈಗ ಸಾಕಷ್ಟು ಚಿಕಿತ್ಸೆಗಳಿದೆ, ಬೇಕಾದಷ್ಟು ವೈದ್ಯ ವಿಜ್ಞಾನ ಮುಂದುವರೆದಿದೆ, ಅನುಕೂಲತೆಗಳು ಸಾಕಷ್ಟು. ಕಾಲ್ ಮಾಡಿ ಬೇಕಾದ್ರೆ ತಗೋಬಹುದು ಸಲಹೆ. ಖಂಡಿತ ಬಹಳ ವ್ಯಾಲ್ಯೂಯಬಲ್ ಆದಂಥ ಒಂದು ಇದು. ಅಂದರೆ 12 ವರ್ಷದಿಂದ ಒಬ್ಬ ಮಹಿಳೆ ಒಂದು ಮುಟ್ಟಿನ ತೊಂದರೆಗಳನ್ನು ಬೇರೆ ಬೇರೆ ಹಂತದಲ್ಲಿ ಎದುರಿಸ್ತಾ ಇದ್ದಾಳೆ ಅಂತ ಅಂದರೆ ಬಹುಶಃ ಅವಳು ಮಾನಸಿಕವಾಗಿಯೂ ಬಹಳಷ್ಟು ಸಂದರ್ಭದಲ್ಲಿ ಭಯ ಪಟ್ಟಿರ್ತಾಳೆ, ಗೊಂದಲಕ್ಕೊಳಗಾಗಿರ್ತಾಳೆ. ಇದು ಇತ್ತೀಚಿನ ದಿನಗಳಲ್ಲಿ ಮಹಿಳೆ, ಏಕೆಂದ್ರೆ ಇವತ್ತು ಮನೆ ನಿಭಾಯಿಸ್ತಾಳೆ, ಆಫೀಸಲ್ಲಿ ಹೋಗ್ತಾಳೆ, ಅವಳಿಗೆ ಅವೆರಡೇ ಬಹಳ ದೊಡ್ಡ ಜವಾಬ್ದಾರಿ. ಅದರ ಜೊತೆಗೆ ಅವಳು ಈ ಮುಟ್ಟಿನ ತನ್ನ ದೇಹದ ಬಗೆಗಿನ ಒಂದು ಇಂತಹ ಸೂಕ್ಷ್ಮತೆಗಳಿಗೆ ಗಮನ ಕೊಡೋದು ಸಾಧ್ಯ ಆಗ್ತಾ ಇಲ್ಲ. ಮುಟ್ಟಿನ ಸಮಸ್ಯೆಗಳು ಮತ್ತು ಮಹಿಳೆಯ ಮಧ್ಯ ವಯಸ್ಸು ಇವೆರಡನ್ನು ನಿಭಾಯಿಸೋದ್ರ ಬಗ್ಗೆ ಹೇಳಿ. ಮುಟ್ಟಿನ ಸಮಸ್ಯೆ ಮತ್ತು ಮಧ್ಯ ವಯಸ್ಸು, ಮಹಿಳೆಯ ಮಧ್ಯ ವಯಸ್ಸು ಅನ್ನೋದಿದೆಯಲ್ಲ, ಅದು ಬಹುಶಃ ಅವಳ ಜೀವನದ ನಿಜವಾದ ಒಂದು ಕಾಲ. ಅದೇ ಕಾಲಘಟ್ಟದಲ್ಲಿ ಅವಳಿಗೆ ಮುಟ್ಟಿನ ತೊಂದರೆ ಕೂಡ ಹೆಚ್ಚಾಗಿ ಬಾಧಿಸುವಂಥದ್ದು. ಆ ವಿಷಯವನ್ನು ಅವಳು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿ. ಈ ಮಧ್ಯಘಟ್ಟ ಅಂತ ಹೇಳ್ತಾ ಇದ್ದೀರಲ್ಲ, ತುಂಬಾ ಇಂಪಾರ್ಟೆಂಟ್ ಫೇಸ್ ಒಂದು ಲೇಡಿಗೆ. ಆವಾಗ ಸುಮಾರು ಅವ್ರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗಿರುತ್ತೆ. ಮಕ್ಕಳೆಲ್ಲ ಕಾಲೇಜ್ಗೆ ಹೋಗೋ ಏಜ್ ಆಗಿರುತ್ತೆ, ತಾಯಿ ಮಾತು ಅಷ್ಟು ಕೇಳ್ತಾ ಇರಲ್ಲ, ಹಸ್ಬೆಂಡ್ ಇಂದ ಸಪೋರ್ಟ್ ಕಮ್ಮಿ ಆಗಿರುತ್ತೆ, ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಆಗಿರುತ್ತೆ. ಅಂತ ಟೈಮಲ್ಲಿ ಈ ತರ ಪೀರಿಯಡ್ಸ್ ಪ್ರಾಬ್ಲಮ್ ಬಂದಾಗ ಅವಳು ಕರೆಕ್ಟಾಗಿ ಹೆದರಿಸ್ಬೇಕಾಗಿರೋದು ಕರೆಕ್ಟ್ ಅವಳ ರೆಸ್ಪಾನ್ಸಿಬಿಲಿಟಿ. ಕರೆಕ್ಟ್. ಸೊ ನೀವು ಹೇಳ್ತೀರಂಗೆ ಅವಳಿಗೋಸ್ಕರ ಒಂದಿಷ್ಟು ಟೈಮ್ ಅವಳು ಎತ್ತಿಡಲೇಬೇಕಾಗಿರೋ ಸಮಯ ಇದು. ಕರೆಕ್ಟ್. ಸುಮ್ಮನೆ ಆಫೀಸು, ಮಕ್ಕಳು, ಮನೆ ಜವಾಬ್ದಾರಿ ಅಂತ ಓಡಾಡೋ ಅಂತ ಸಮಯ ಅಲ್ಲ. ಸೊ ಅವಳಾಗಿ ಅವಳಿಗೊಂದು ಡೈಲಿ ರೂಟೀನ್ ರೂಪಿಸ್ಕೋಬೇಕು. ಯೋಗ ಪ್ರಾಣಾಯಾಮ ಅಂತ ಅದನ್ನ ಅವಳ ಜೀವನದಲ್ಲಿ ಇಟ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬರೀ ಕೆಲಸ ಮಾಡಿ ಓಡೋ ಅಂಥದ್ದಲ್ಲ, ಡಯಟ್ ಬಗ್ಗೆ, ಅವಳ ಎಕ್ಸಸೈಸ್ ಬಗ್ಗೆ. ಬಟ್ ಏನಾದರೂ ಏರುಪೇರು ಕಂಡ್ರೆ ಡಾಕ್ಟ್ರಲ್ಲಿ ಹೋಗೋಕ್ಕೂ ಅವಳು ಟೈಮ್ ಮಾಡ್ಕೋಬೇಕು ಅವಳ ಲೈಫಲ್ಲಿ. ಓಕೆ. ಈಗ ನಾವು ಹೇಳ್ತಾ ಇದ್ವಿ ಹಿಂದೆ, ಸಾಮಾನ್ಯವಾಗಿ ಮೂಳೆ ಟೊಳ್ಳಾಗ್ಬಿಡುತ್ತೆ ಈ ಮುಟ್ಟು ಮತ್ತು ಮಧ್ಯ ವಯಸ್ಸು ದಾಟದ ಮೇಲೆ ಮಹಿಳೆಯರಿಗೆ ಅಂತ. ಅದ್ರ ಬಗ್ಗೆ ಇನ್ನಷ್ಟು ಒಂದು ಎಚ್ಚರಿಕೆಯನ್ನು ಕೊಡ್ತೀರಾ? ಕೆಲವು ಬಹುಶಃ ನಾವು ದೃಶ್ಯಗಳ ಮೂಲಕವೂ ಕೂಡ ಅದನ್ನು ನೋಡುವಂಥದ್ದು ಇದಾಗಿರ್ಬೋದು. ಏನೇನಾಗುತ್ತೆ ಮತ್ತು ಅದು ಹೇಗೆ ಇರುತ್ತೆ, ಅವಳು ಯಾವ್ಯಾವ ರೀತಿಯಾದಂಥ ಆಹಾರ ಮತ್ತು ಸಪ್ಲಿಮೆಂಟ್ಸನ್ನು ಯಾವ್ಯಾವ್ದನ್ನು ತಗೋಬೇಕು ಅಂತ. ಈ ಫಸ್ಟ್ ಋತುಚಕ್ರ ಸ್ಟಾರ್ಟ್ ಆದಾಗೆ, ಪ್ರೆಗ್ನೆನ್ಸಿ ಆದಾಗ, ಬಾಣಂತನ ಆದಾಗ ಕರೆಕ್ಟಾಗಿ ಕೇರ್ ತೊಗೊಂಡಿರಲ್ಲ ಅಂಥವ್ರಿಗೆ ಈ ಆಸ್ಟಿಯೋಪರೋಸಿಸ್, ಆಸ್ಟಿಯೋಪೀನಿಯಾ ಅಂದರೆ ಎಲೆ ತೂತಿಕೆ, ಬೋನ್ಸ್ ವೀಕ್ ಆಗೋದು ತುಂಬ ಕಾಮನ್ನು. ಒಂದು 30 ವರ್ಷದಿಂದಾನೇ ಯಾರಾದ್ರೂ ಅವ್ರದ್ದು ಎಕ್ಸಸೈಸ್ ರುಟೀನ್ ಕಲ್ಟಿವೇಟ್ ಮಾಡಿಕೊಂಡು ಡಯಟ್ ಚೆನ್ನಾಗಿ ಮಾಡಿದವ್ರಿಗೆ ಸುಮಾರು ದಿನ ಅವ್ರಿಗೇನು ಪ್ರಾಬ್ಲಮ್ ಆಗಲ್ಲ. 60-65 ದಿವಸಕ್ಕೆ ಅದು ವರ್ಷಕ್ಕೆ ಕಾಣುತ್ತೆ. ಯಾರು ಈ ತರ ರೆಗ್ಯುಲರ್ ಆಗಿ ಈ ತರ ಕೇರ್ ತಗೊಂಡಿರಲ್ವೋ ಅಂತವ್ರಿಗೆ ನೀವು ನೋಡ್ತಿರ್ಬೋದು PPTಲಿ ಎಲ್ಲ ಜಾಯಿಂಟ್ಸ್ ಪೇಯ್ನು, ಮಸಲ್ಸ್ ಪೇಯ್ನು, ಕೂತ್ರೆ ನೋವು, ನಿಂತ್ರೆ ನೋವು, ಓಡಾಡಕ್ಕೆ ಒಂದು 10 ನಿಮಿಷ ವಾಕ್ ಹೋದ್ರೆ ತುಂಬಾ ನೋವು, ಆಮೇಲೆ ಎಲ್ಲ ಮಂಡಿ ಎಲ್ಲ ಚೆನ್ನಾಗಿ ಸವದ್ ಬಿಟ್ಟಿರುತ್ತೆ, ಹಿಡ್ಕೊಂಡ್ಬಿಡುತ್ತೆ, ನೋವಿಂದ ತುಂಬಾ ಅನುಭವಿಸ್ತಿರ್ತಾರೆ. ಏನಾದ್ರು ಎಕ್ಸಸೈಸ್ ಮಾಡಿ ಅಂತಂದ್ರೆ ಏನೋ ಕಾರಣ ಮಾಡಿ ನೋವು ಅಂತ ನಿಲ್ಲಿಸ್ಬಿಡ್ತಿರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಸ್ಟಾರ್ಟ್ ಮಾಡಕ್ ಆಗದೇ ಇರೋ ಅಂತ ಕಂಡೀಷನ್ ಆಗ್ಬಿಟ್ಟಿರುತ್ತೆ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಕಂಡೀಷನ್ ನಾನು ಸಫರ್ ಮಾಡಬೇಕು ಅಂತ ಏನಿಲ್ಲ. ಈಗ ಸಣ್ಣದಾಗಿ ಬಿದ್ದಾಗ್ಲೇನೆ ಮೂಳೆಗಳು ಫ್ರಾಕ್ಚರ್ ಆಗ್ಬಿಡ್ತಿರುತ್ತೆ ಇಂಥವ್ರಿಗೆ. ಖಂಡಿತ ಹೌದು. ಹಿಂಗ ಅಮ್ಕದಾಗ್ಲೇನೆ ಇದು ಬಿಟ್ಕೊಂಡ್ಬಿಡೋದು ಅಂತ ಅವಾಗ ಅವ್ರಿಗೆ ಗೊತ್ತಾಗ್ಬೇಕು. ಆಮೇಲೆ ಯೂಶಲಿ ಫ್ಯಾಮಿಲಿ ಹಿಸ್ಟ್ರಿಲಿ ಇದು ಆಸ್ಟಿಯೋಪೊರೋಸಿಸ್ ಇರುತ್ತೆ, ತಾಯಿಗೆ, ದೊಡ್ಡಮ್ಮಂಗೆ, ಆ ಥರ. ಅಂಥವ್ರು ಬೇಗನೆ ಹೋಗ್ಬಿಟ್ಟು ಡಾಕ್ಟರ್ನ ಅಪ್ರೋಚ್ ಮಾಡಿ ನನ್ನ ಫ್ಯಾಮಿಲಿಲಿ ಈ ಥರ ಕಂಡೀಷನ್ ಇದೆ, ಸೊ ನಾನು ಇವಾಗ ಏನು ಎಚ್ಚರಿಕೆ ವಹಿಸ್ಕೋಬೇಕು ಅಂತ ಏನಾದ್ರು ಒಂದು ಇಂಟೆಲಿಜೆಂಟ್ ಪ್ರಶ್ನೆ ಹಾಕಿದ್ರೆ ಅವ್ರಿಗೊಂದು ಒಳ್ಳೆ ಸೂಕ್ತ ಸಲಹೆ ಡಾಕ್ಟ್ರಿಂದ, ಮೂಳೆ ಡಾಕ್ಟ್ರಿಂದ, ಗೈನಕಾಲಜಿಸ್ಟಿಂದ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಓಕೆ ಓಕೆ. ಅಂದರೆ ಇದು ಕೇವಲ ಗೈನಕಾಲಜಿಸ್ಟ್ ಒಂದೇ ಯೋಚನೆ ಅಲ್ಲ, ಮೂಳೆ ತಜ್ಞರನ್ನು ಕೂಡ ಅವರು ಭೇಟಿ ಮಾಡಲೇಬೇಕಾಗುತ್ತೆ ತಮ್ಮ 40 ವರ್ಷದ ಅಥವಾ ಮಧ್ಯ ವಯಸ್ಸಿನ ನಂತರ. ಆದರೆ ಅದಕ್ಕಿಂತ ಮೊದಲೇ ಅವರು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ತಾ ಇದ್ರು. ಈಗೊಂದು ಕರೆ ಇದೆ, ನೋಡೋಣ. ಹಲೋ. ಹಲೋ, ನಮಸ್ತೆ ಅಮ್ಮ, ಪ್ರಶ್ನೆ ಕೇಳಿ. ಡಾಕ್ಟರ್, ಅದು ನಮ್ಗೆ ಫಸ್ಟು ಇದು ಪ್ರೆಗ್ನೆಂಟ್ ಅಲ್ಲಿ ಥೈರಾಯ್ಡ್ ಇದೆ ಅಂತ ಹೇಳಿದ್ರು 3 ತಿಂಗಳಲ್ಲಿ. ಲಾಸ್ಟ್ 9 ತಿಂಗಳಾದಾಗ ಬೇರೆ ಕಡೆ ಹೋಗಿ ಟೆಸ್ಟ್ ಮಾಡಿಸಿದಾಗ ನಾರ್ಮಲ್ ಇದೆ ಅಂತ ಅಂದ್ಬಿಟ್ಟು ಬಂತು. ಹಾಗಾಗಿ ನಿಮ್ಗೆ ಸಿಜೇರಿನ್ ಆಯ್ತು. ಸಿಜೇರಿನ್ ಆದ್ಮೇಲೆ ಪೀರಿಯಡ್ ಒಂದ್ 3 ತಿಂಗಳಿಗಾದೆ. ಅವಾಗ ನಾರ್ಮಲ್ ಆಗಿ ಆದೆ. ಅವಾಗ ಮಂತ್ಲಿ ಒಂದ್ಸಲ 1 ತಿಂಗಳಿಗಾದೆ. ನಾನ್ ಫಸ್ಟ್ ಎಲ್ಲ 1 ತಿಂಗಳು 1 ದಿವಸ ಮುಂಚೆನೆ ಆಗ್ತಾ ಇದೆ.
ಹಲೋ, ಕರೆ ಕಟ್ಟಾಯಿತು. ಬಹುಶಃ ನಾವು ಥೈರಾಯ್ಡು ಮತ್ತು ಮುಟ್ಟಿನ ತೊಂದರೆಗಳನ್ನು ಇದು ಮಾಡ್ಕೊಳ್ಬೋದೇನೋ. ಯಾಕೆಂದರೆ ಇವರು ಹೇಳ್ತಾ ಇದ್ದಾರೆ ಚಿಕ್ಕ ಚಿಕ್ಕ ವಯಸ್ಸಿನವರಲ್ಲಿ ಕೂಡ ಥೈರಾಯ್ಡು ಕಾಣಿಸ್ಕೊಳ್ಬಹುದಾ? ತುಂಬ ಬೇಗ ಕಾಣಿಸ್ತಾ ಇದೆ ಇವಾಗ. ನಾನು ನೋಡ್ತಿರಂಗೆ 10 ವರ್ಷಕ್ಕೆಲ್ಲ ಹುಟ್ಟಿದ ಮಕ್ಕಳಿಗೆಲ್ಲಾನು ಇವಾಗ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಮಾತ್ರೆಗಳು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಕಾಮನ್ ಆಗ್ತಾ ಇದೆ. ಒಂದು 25 ಜನದಲ್ಲಿ ಒಬ್ರು ನೋಡ್ತಾ ಇದ್ವಿ 10 ವರ್ಷದ ಬ್ಯಾಕು, ಇವಾಗ 25 ಜನ. ಥೈರಾಯ್ಡ್ ಅನ್ನೋದೊಂದು ಸಮಸ್ಯೆ ಅನ್ನೋದೇ ಗೊತ್ತಿರಲಿಲ್ಲ. 10 ಜನಕ್ಕೆ 25 ಜನಕ್ಕೆ ನಾವು ನೋಡಿದಾಗ 10 ಜನಕ್ಕೆ ಥೈರಾಯ್ಡ್ ಇರುತ್ತೆ ಇವಾಗ. ಅಷ್ಟು ಕಾಮನ್ ಆಗ್ತಾ ಇದೆ. ಅದು ಕಾರಣಗಳು ಕಲುಷಿತ ವಾತಾವರಣ ಇರ್ಬೋದು, ನಾವು ತಿನ್ನೋ ಫುಡ್ ಇರ್ಬೋದು, ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು. ಬಟ್ ಇದು ಹುಡುಗಿ ಇವರು ಡಿಸ್ಕಸ್ ಮಾಡ್ತಿದ್ರಲ್ಲ ಹೇಮಾವತಿ, ಅವ್ರಿಗೆ ವಯಸ್ಸು ಅನ್ಸುತ್ತೆ, ಯಾಕಂದ್ರೆ ಮದುವೆಯಾಗಿ. ಕರೆಕ್ಟ್, ಪ್ರೆಗ್ನೆನ್ಸಿಲ್ ಡಿಟೆಕ್ಟ್ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಪ್ರೆಗ್ನೆನ್ಸಿಲಿ ನಾವು ಥೈರಾಯ್ಡ್ ಪ್ರಾಬ್ಲಮ್ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಹಾಕಬೇಕು. ಇಲ್ಲ ಆದರೆ ಒಳಗಡೆ ಗರ್ಭದಲ್ಲಿರೋ ಮಗುಗೆ ಪ್ರಾಬ್ಲಮ್ ಆಗುತ್ತೆ, ಬುದ್ಧಿ ಬೆಳೆಯೋದಕ್ಕೆ, ಅದರ ಡೆವಲಪ್ಮೆಂಟ್ಗೆ ಎಲ್ಲ. ಸೊ ಇವ್ರು ಹೇಳ್ತಾ ಇದಾರೆ ಒಂದ್ಸತಿ ನನಗೆ ಕಂಡಿಡಿದ್ರು ಆಮೇಲೆ ಇಲ್ಲ ಅಂದ್ರು ಅಂತ. ಬಟ್ ಕಂಡಿಡ್ದಾಗ ಇವ್ರಿಗೆ ಮಾತ್ರೆ ಹಾಕಿದ್ರ ಇಲ್ವಾ ಅಂತ ನಾನು ಕೇಳಬೇಕಿತ್ತು. ಮಾತ್ರೆ ಹಾಕಿದ್ರೆ ಆಮೇಲೆ ಅದು ನಾರ್ಮಲ್ಲೇ ಬರೋದು. ಆಮೇಲೆ ಅವ್ರು ಅದನ್ನ ಮಾತ್ರನ ಬಿಡಬಾರ್ದು. ಇದು ಲೈಫ್ ಲಾಂಗ್ ಮೆಡಿಸನ್ ಇದು ಥೈರಾಯ್ಡ್ ಎಲ್ಲ. ಸುಮಾರು ಜನ ಡಯಾಬಿಟಿಸ್, BP ತರಾನೇ. ಬಟ್ ಈ ಥೈರಾಯ್ಡ್ ಅಲ್ಲಿ ಸುಮಾರು ಜನ ಮಾಡೋ ತಪ್ಪೇನು ಅಂದ್ರೆ, ಒಂದ್ಸಲಿ ಥೈರಾಯ್ಡ್ ನಾರ್ಮಲ್ ಬಂದ ತಕ್ಷಣ ಮಾತ್ರೆ ಬಿಟ್ಬಿಡ್ತಾರೆ. ಯಾವುದೋ ಡಾಕ್ಟರ್ ಹೇಳಿದ್ರು, ನಮ್ಮ ಪಕ್ಕದ ಮನೆಯವ್ರು ಹೇಳಿದ್ರು ಅಂತ. ಅವ್ರು ಆತರ ಮಾಡ್ಲೇಬಾರ್ದು. ಆ ಮಾತ್ರೆಯಿಂದ ಇವಾಗ ಕಂಟ್ರೋಲ್ಗೆ ಬಂದಿದೆ. ಸೊ ಆ ಮಾತ್ರೆ ಡೋಸ್ನ ಅವ್ರು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಲೈಫ್ ಲಾಂಗು. ಇಲ್ಲಾಂದ್ರೆ ಅವ್ರ ಸ್ಕಿನ್ ಮೇಲೆ, ಹೇರ್ಸ್ ಮೇಲೆ, ಮೆಂಟಲ್ ಸ್ಟೇಟಸ್ ಮೇಲೆ ಎಲ್ಲ ಎಫೆಕ್ಟ್ ಆಗುತ್ತೆ. ಓಕೆ ಓಕೆ. ಅಂದರೆ ಥೈರಾಯ್ಡು ನೆಗ್ಲೆಕ್ಟ್ ಮಾಡಬಾರ್ದು, ಥೈರಾಯ್ಡ್ ಚೆಕಪ್ ಮಾಡಿಸ್ತಾನೆ ಇರಬೇಕು ಅಂತಾನು ಹೇಳ್ತಾ ಇದ್ದೆ. ನಾವು ಥೈರಾಯ್ಡನ್ನ ಮಾತನ್ನು ಮುಂದುವರ್ಸೋಣ. ಆದರೆ ಹೇಗೇನು ಮಾಡೋಣ, ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ನಾವು ಬಹಳಷ್ಟು ವಿಚಾರಗಳನ್ನು ಕೇಳಿದ್ದೀವಿ. ನೀವೇ ಹೇಳಿದ್ರಿ ವರ್ಷಕ್ಕೆ ಎಷ್ಟೊಂದು ಜನ ಇದರಿಂದ ಸಾವನ್ನಪ್ತಾರೆ ಅಂತ. ನಾವು ಅದ್ರ ಬಗ್ಗೆ ಹೆಚ್ಚಿನ ಒಂದು ಇನ್ಫಾರ್ಮೇಷನನ್ನು ಜನಕ್ಕೆ ಕೊಡಬಹುದು. ಏನು, ಯಾಕಾಗಿ ಆಗುತ್ತೆ, ಹೇಗೆ ಅದನ್ನು ಕಂಡುಹಿಡಿಯೋದು ಹೇಗೆ, ಅದ್ರ ಬಗ್ಗೆ ಹೇಳಿ. ಈ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಗರ್ಭಕೋಶದ ಬಾಯಿ, ಕಂಠ ಅಂತ ಹೇಳ್ತಾರೆ, ಅದರದ್ದು ಕ್ಯಾನ್ಸರ್ ಆಗತ್ತೆ, ಅರ್ಬುದ ರೋಗ. ಸೊ ಇದು ಹೇಗೆ ಕಂಡುಹಿಡಿಯೋದು ಅಂದರೆ, ನಾನು ಹೇಳ್ದಂಗೆ ತುಂಬ ಬಿಳಿ ಬಟ್ಟೆ ಹೋಗೋದು, ಬಿಳಿ ಮುಟ್ಟು ಹೋಯ್ತು ಅದು ಸಹಜ ಬಿಡು ಅನ್ಕೋಬಾರ್ದು. ತುಂಬಾ ಫಸ್ಟ್ ಸಿಂಪ್ಟಮ್ಸೇ ಬಿಳಿ ಮುಟ್ಟು ಹೋಗುತ್ತೆ, ತುಂಬಾ ಜಾಸ್ತಿ ನೀರ್ ತರ ಹೋಗೋದು. ಓಹೋ, ಅಲ್ಲೂ ಪ್ಯಾಡ್ ಯೂಸ್ ಮಾಡಬೇಕಾದ ಸಂದರ್ಭ ಬರುತ್ತೆ. ಪ್ಯಾಡ್ ಯೂಸ್ ಮಾಡಬೇಕಾದ ಸಂದರ್ಭ ಬರುತ್ತೆ. ಆಮೇಲೆ ಕೆಟ್ಟ ವಾಸನೆ, ಅವ್ರು ಎಲ್ಲಿ ಹತ್ರ ಹೋದ್ರೂ ಬೇರೆಯವ್ರಿಗೆ ಆ ವಾಸನೆ ಬರೋ ಥರ. ಅವ್ರು ಟಾಯ್ಲೆಟ್ಗೆಲ್ಲ ಹೋಗಿ ಬಂದರೆ ತುಂಬ ವಾಸನೆ ಬರೋದು. ಆಮೇಲೆ ಮುಟ್ಟಾಗಿ ನಿಂತ್ರೂ ಮಧ್ಯ ಮಧ್ಯ ಅವ್ರಿಗೆ ಬ್ಲೀಡಿಂಗ್ ಕಾಣೋದು, ಯಾವಾಗವಾಗ ಸ್ಪಾಟಿಂಗ್ ಕಾಣೋದು. ಆಮೇಲೆ ವೆರಿ ಇಂಪಾರ್ಟೆಂಟ್ ಸೈನ್ ಅಂದರೆ ಅವ್ರು ಸಂಭೋಗ ನಡೆಸಿದ ತಕ್ಷಣ ಬ್ಲೀಡಿಂಗ್ ಕಾಣುತ್ತೆ. ಸೊ ಅಂಥ ಸಮಯದಲ್ಲಿ ಅವ್ರ ಹತ್ರ ಏನಾದ್ರು ನೋಡಿದ್ರೆ ತಕ್ಷಣ ಹೋಗಿ ಡಾಕ್ಟರ್ ಹತ್ರ ಸರ್ವೈಕಲ್ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೇಬೇಕು. ಹೆಂಗಸರು ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ ಓಕೆ. ಅಂದರೆ ಇದು ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ಕಂಡು ಬರಬಹುದು? ಯೂಶಲಿ ಇವಾಗ 30 to 45 ಇಯರ್ಸಲ್ಲಿ ಅದು ಜಾಸ್ತಿ ಕಂಡು ಬರ್ತಾ ಇದೆ. ಬಟ್ ಅದಕ್ಕೇನು ಲಿಮಿಟ್ ಇಲ್ಲ. ಇವಾಗ 45 ಆದವ್ರಿಗೂ ಕಾಣ್ಬೋದು, 20 ಆದ ಮುಂಚೆನೂ ಬರಬಹುದು. ಬಟ್ ಈ ಏಜ್ ಗ್ರೂಪಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ, 30 ಇಂದ 45 ಏಜ್ ಗ್ರೂಪಲ್ಲಿ. ಓಕೆ ಓಕೆ. ಒಂದು ಕರೆ ನೋಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಪ್ರಶ್ನೆ ಕೇಳಿ. ಮೇಡಮ್, ಇದು ನನಗೆ 1 ಮಂತ್ ಇಂದ ತುಂಬಾ ಹೊಟ್ಟೆ ನೋವು ಅಂತ ಬಂದ್ಬಿಟ್ಟು ಸ್ಕ್ಯಾನ್ ಮಾಡಿಸಿದಾಗ ಯೂಟ್ರಸ್ ಅಲ್ಲಿ ಫೈಬ್ರಾಯ್ಡ್ ಅಂತ ಬಂತು. ಫೈಬ್ರಾಯ್ಡ್ 2.3 ಅಂತ ಬಂತು. ಅದು ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ ಇವಾಗ. ಅದರಿಂದ ಏನ್ ಪ್ರಾಬ್ಲಮ್ ಆಗತ್ತೆ ಏನು ಅಂತ ಡಾಕ್ಟ್ರಿಗೆ ತೋರಿಸಿದ್ವಿ. ಅದಕ್ಕೆ ಒಂದು ಟ್ಯಾಬ್ಲೆಟ್ ಕೊಟ್ರು, ಪೇಯ್ನ್ ಇದೆ ಅಂದದಕ್ಕೆ ಅದೇನು ಡೈವನ್ ಪ್ಲಸ್ ಟ್ಯಾಬ್ಲೆಟ್ ಕೊಟ್ರು ಅಷ್ಟೇ. ಆಮೇಲೆ ಇನ್ನೇನು ಹೇಳಿಲ್ಲ, ಅಷ್ಟೇ ಟ್ಯಾಬ್ಲೆಟ್ ಒಂದು ಕೊಟ್ಬಿಟ್ರು ಅಷ್ಟೇ. ನಿಮ್ದು ವಯಸ್ಸೇನು ಇವ್ರೆ? 33. 33? ಪೀರಿಯಡ್ ರೆಗ್ಯುಲರ್ ಆಗುತ್ತಾ? ಪೀರಿಯಡ್ಸ್ ರೆಗ್ಯುಲರ್ ಆಗತ್ತೆ, ಆದ್ರೆ ಒಂದು 10 days ವರೆಗೂ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಇವಾಗ ಆಲ್ರೆಡಿ ಪೀರಿಯಡ್ಸ್ ಆಗಿದೆ, 5 days ಆಯ್ತು, ತುಂಬಾ ಬ್ಲೀಡಿಂಗ್ ಆಗ್ತಾ ಇದೆ. ಇದು ಯಾವಾಗಿಂದ ಈ ತರ ಆಗ್ತಾ ಇದೆ? ಅದೇ 3 ತಿಂಗಳು ಆಯ್ತು ಅಷ್ಟೇ. ಅಂದ್ರೆ ನಂಗೆ ಗೊತ್ತಾದದು ಮೊನ್ನೆ ಅಷ್ಟೇ, 12 ತಾರೀಕಿಗೆ ನಾನು ಸ್ಕ್ಯಾನಿಂಗ್ ಮಾಡ್ಸಿದೆ, ಅವಾಗ ಗೊತ್ತಾಯ್ತು ಫೈಬ್ರಾಯ್ಡ್ ಇದೆ ಅಂತ. ಅದಕ್ಕಿಂತ ಮೊದ್ಲು ಗೊತ್ತಾಗಿರ್ಲಿಲ್ಲ, ಅವಾಗ ಗೊತ್ತಾಯ್ತು. ಅಲ್ಲ, ಈಗ 3 ತಿಂಗಳಿಗೆ ಮುಂಚೆ ನಿಮ್ಗೆ ಮುಟ್ಟು ಕರೆಕ್ಟ್ ಆಗಿ 5 ದಿನದಕ್ಕೆ ನಿಂತೋಗ್ತಿತ್ತಾ? ಇಲ್ಲ ಇಲ್ಲ, ಒಂದು 6 ದಿನ ಇರ್ತಿತ್ತು ಅಷ್ಟೇ. 6 ದಿನ 7 ದಿನ ಬ್ಲೀಡಿಂಗ್ ಆಗ್ತಾ ಇತ್ತು. ಇವಾಗ ಒಂದು 3 ತಿಂಗಳಿಂದ 10 days ವರೆಗೂ ಆಗ್ತಾ ಇದೆ. ಓಕೆ. ಅಂದ್ರೆ ತುಂಬಾ ಗೆಡ್ಡೆ ಗೆಡ್ಡೆ ಹೋಗುತ್ತಾ?
ಹಾ ಅದೇ ತುಂಬಾ ಹೋಗ್ತದೆ, ಹೊಟ್ಟೆ ನೋವು ಇರುತ್ತೆ. ಹೊಟ್ಟೆ ನೋವು ಇರ್ತದೆ. ಈಗ ಸ್ಕ್ಯಾನ್ ಅಲ್ಲಿ ನಿಮಗೆ ಫೈಬ್ರಾಯ್ಡ್ 2.3 ಸೆಂಟಿಮೀಟರ್ ಅಂತ ಹೇಳಿದಾರಾ? ಹಾ ಹೌದು 2.3 ಅಂತ. ಬಟ್ 2.3 ಸೆಂಟಿಮೀಟರ್ಗೆ 10 ದಿನ ಬ್ಲೀಡಿಂಗು ಅಷ್ಟು ಆಗಲ್ಲ ಇವ್ರೆ. ಹಾ ಬೇರೆ ಏನೋ ಕಾರಣ ಇರಬೇಕು, ಹಾರ್ಮೋನ್ ಇಂಬ್ಯಾಲೆನ್ಸ್. ನಿಮಗೆ ಮಕ್ಳಿದಾರಾ? ಹಾ ಒಂದು ಮಗು ಇದೆ, 4 years ಆಯ್ತು. ಇವಾಗ ಮಕ್ಳು ಬೇಡ ಅಂತ ಏನಾರು ಯೂಸ್ ಮಾಡ್ತಾ ಇದ್ದೀರಾ? ಅದೇ ಕಾಪರ್ಟಿ ಹಾಕಿಸಿದ್ದೀನಿ. ಹಾ, ಕಾಪರ್ಟಿಯಿಂದ ಆಗ್ತಿರೋದದು. ಹೌದಾ? ತೆಗಿಸ್ಕೋಬೇಕಾ? ಹಾಗಲ್ಲಪ್ಪ, ನೀವು ಹೋಗ್ಬಿಟ್ಟು ಯಾವ ಕಾಪರ್ಟಿ ಹಾಕಿದ್ರೋ ಹಾ ಅವ್ರ ಹತ್ರ ಒಂದು ಸಲಹೆ ತಗೊಳ್ಳಿ. ಹಾ ಈ ಫೈಬ್ರಾಯ್ಡ್ ಇಂದ ಇಷ್ಟು ಬ್ಲೀಡಿಂಗ್ ಆಗಲ್ಲ, ಕಾಪರ್ಟಿಯಿಂದ ಆಗ್ತಿರುತ್ತದು. ಹೌದಾ? ಸೊ ಅದೇನಾರ ಜಾರಿ ಇದೆಯಾ, ಏನಾರ ಮಿಸ್ಪ್ಲೇಸ್ ಆಗಿದೆಯಾ, ಫಸ್ಟ್ ಹೋಗಿ ತೋರಿಸ್ಕೊಳ್ಳಿ. ಏನಾರ ಇನ್ಫೆಕ್ಷನ್ ಆಗಿರ್ಬೋದು. ಸರಿ. ಆಮೇಲೆ ಅದು ಇಮಿಡಿಯೇಟ್ ತೆಗಿಸ್ಬೇಕು ಅಂತ ಹೇಳ್ತಿಲ್ಲ ನಾನು. ಇದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ನಿಮ್ಗೆ 1 ತಿಂಗಳಲ್ಲೇ ಸರಿ ಹೋಗುತ್ತೆ, ಏನು ವರಿ ಮಾಡ್ಕೋಬೇಡಿ. ಹಾ ಬಟ್ ತಕ್ಷಣ ಡಾಕ್ಟ್ರ್ ಹತ್ರ ಹೋಗಿ ಅಷ್ಟೇ. ಓಕೆ, ಬಹುಶಃ ಬಹಳಷ್ಟು ಜನಕ್ಕೆ ಇಂಥ ಒಂದು ಮಾಹಿತಿ ಕೂಡ ಬೇಕಾಗತ್ತೆ. ಒಂದು ರೀತಿ ಮಕ್ಕಳು ಸದ್ಯಕ್ಕೆ ಬೇಡ ಅನ್ನುವರು ಅಥವಾ ಈ ಥರದಿಂದ ಕಾಪರ್ಟಿ ಅಂತ ಬಳಸ್ಕೊಳ್ಳುವಂಥವ್ರು ರೆಗ್ಯುಲರ್ ಚೆಕಪ್ ಕೂಡ ಅದರಲ್ಲಿ ಮಾಡಿಸ್ಕೊಳ್ಳದೆ ಹೋದ್ರೆ, ಯಾಕೆಂದರೆ ನೀವು ಈಗ ಪ್ರಶ್ನೆ ಕೇಳಿದಾಗ ಅವರಿಗೆ ಇದೆ ಅಂತ ಗೊತ್ತಾಯ್ತು ಬಿಟ್ರೆ ತನಗೇನೋ ಫೈಬ್ರಾಯ್ಡ್ ಆಗಿದೆ ಅಥವಾ ಇನ್ನೇನೋ ಕಾರಣಕ್ಕೆ ಅಂತ ಅನ್ಕೊಂಡ್ಬಿಡ್ತಾರೆ. ನಾವು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಿ, ಅದರ ಟ್ರೀಟ್ಮೆಂಟ್ ಹೇಗೆ, ಏನು, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಡಾಕ್ಟ್ರೆ. ಇವಾಗ ಈ ಥರ ನಾನು ಸಿಮ್ಟಮ್ಸ್ ಹೇಳಿದ್ನಲ್ಲ, ಎಕ್ಸೆಸಿವ್ ಡಿಸ್ಚಾರ್ಜು, ಮಧ್ಯ ಬ್ಲೀಡಿಂಗ್ ಆಗೋದು, ಸಂಭೋಗ ಆದಮೇಲೆ ಬ್ಲೀಡಿಂಗ್ ಆಗೋದು, ಈ ಥರ ಆದಾಗ ಅವ್ರು ಡಾಕ್ಟ್ರ್ ಹತ್ರ ಹೋದಾಗ ಅವ್ರ ಗರ್ಭಕೋಶದ ಬಾಯಿನ ಒಂದು ಸಿಂಪಲ್ ಎಕ್ಸಾಮಿನೇಷನಲ್ಲಿ ನೋಡ್ತಾರೆ. ಅದೇನು ನೋವಲ್ಲ. ಅದು ನೋಡಿದಾಗ ಏನಾರ ಹುಣ್ಣು ಕಂಡ್ರೆ ಅಲ್ಲಿ ಆ ಹುಣ್ಣಿಗೆ ಫಸ್ಟು ಟ್ರೀಟ್ಮೆಂಟ್ ಕೊಡ್ತಾರೆ 1 ವಾರ ಆ ಥರ. ಆಮೇಲೆ ಪ್ಯಾಪ್ಸ್ಮಿಯರ್ ಅಂತ, ಪ್ಯಾಪ್ ಲೇಪನ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಇದು ಎಲ್ಲರೂ ಈ ಥರ ಮಾಡಿಸ್ಕೊಳ್ಳೇಬೇಕಾಗಿರೋ ಟೆಸ್ಟ್ ಇದು. ಪ್ಯಾಪ್ಸ್ಮಿಯರಲ್ಲಿ ಏನಾದರೂ ಇವಳಿಗೆ ಕ್ಯಾನ್ಸರ್ ಬರೋ ಸೂಚನೆ ಇದೆ ಅಂತ ಗೊತ್ತಾದರೆ ಅದಕ್ಕೆ ಇಮಿಡಿಯೇಟ್ ಅವರು ನೆಕ್ಸ್ಟ್ ಕ್ಯಾನ್ಸರ್ ಬರ್ದಂಗೆ ಅವ್ರಿಗೆ ಸರ್ಜರಿ ಮಾಡಿ, ಸ್ಮಾಲ್ ಕ್ರಯೋ ಸರ್ಜರಿ ಅಥವಾ ಕೋನೈಸೇಷನ್ ಅಂತ ಹೇಳ್ತೀವಿ, ಅದು ಮಾಡಿ ನೆಕ್ಸ್ಟ್ ಕ್ಯಾನ್ಸರ್ಗೆ ತಿರುಗ್ದಂಗೆ ಮಾಡ್ಕೋಬಹುದು ಇನಿಷಿಯಲ್ ಸ್ಟೇಜಲ್ಲಿ ಇದ್ರೆ. ಅಕಸ್ಮಾತ್ ಇವ್ರು ಹೋದಾಗ್ಲೇ ಅವ್ರಿಗೆ ಕ್ಯಾನ್ಸರ್ಗೆ ತಿರುಗ್ಬಿಟ್ಟು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಎಲ್ಲ ಇದ್ರೆ ಗರ್ಭಕೋಶ, ಗರ್ಭಕಂಠ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳೆಲ್ಲ ತೆಗೆದು ಈ ಕ್ಯಾನ್ಸರ್ ಹರಡದಂಗೆ ಸರ್ಜರಿ ಮಾಡಿ ಇದನ್ನ ತಡೆಗಟ್ಟಬಹುದು. ಸೆಕೆಂಡ್ ಸ್ಟೇಜ್ ದಾಟ್ಬಿಟ್ಟಿದ್ರೆ ಅದನ್ನು ಗುಣ ಮಾಡ್ಬೋದು ರೇಡಿಯೋಥೆರಪಿಯಿಂದ. ಕರೆಕ್ಟ್. ಬಟ್ ಕರೆಕ್ಟ್ ಟೈಮಲ್ಲಿ ಹೋಗಬೇಕು. ಹೌದು ಹೌದು, ಅಂದ್ರೆ ಆರಂಭಿಕ ಹಂತದಲ್ಲಿ ಇದಕ್ಕೆ ಸರಿಯಾದ ರೀತಿಯಿಂದ ಚಿಕಿತ್ಸೆ ಮುಖ್ಯ ಅಂತ ಹೇಳ್ತೀವಿ. ಇನ್ನೊಂದು ಒವೇರಿಯನ್ ಕ್ಯಾನ್ಸರ್ ಬಗ್ಗೆ ತುಂಬಾ ಕೇಳಿ ಬರ್ತಾ ಇದೆ, ಏನು ಡಾಕ್ಟ್ರೆ? ಹಾಗಂದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇದೇ ಸಂದರ್ಭದಲ್ಲಿ ಮಾಹಿತಿ ಕೊಡ್ತೀರಾ? ಇದು ಅಂಡಕೋಶ ಅಂತ ಇರುತ್ತೆ ಹೆಂಗಸರಲ್ಲಿ, ಮೊಟ್ಟೆ ಬಿಡುಗಡೆ ಮಾಡೋ ಅಂತ ಚೀಲ, ಅಂದ್ರೆ ಮುಟ್ಟು ಆಗುವಂತ ಒಂದು ಮಗು ಆಗೋದಕ್ಕೆ ಮೊಟ್ಟೆ ಬೇಕಲ್ಲ, ಆ ಚೀಲ ಇದು. ಈ ಅಂಡಕೋಶದಲ್ಲಿ ಅರ್ಬುದ ಕಾಯಿಲೆ ಸ್ಟಾರ್ಟ್ ಆದಾಗ ಇದನ್ನ ಒವೇರಿಯನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಬಟ್ ನಿಮ್ಗೆ ಈಗಾಗಲೇ ಹೇಳ್ದಂಗೆ ಈ ಗರ್ಭಕೋಶದ ಕ್ಯಾನ್ಸರು ಮತ್ತೆ ಗರ್ಭಕಂಠದ ಕ್ಯಾನ್ಸರ್ ಎಲ್ಲ ಆದಾಗೆ ಮುಟ್ಟಲ್ಲಿ ಏನೇನೋ ವ್ಯತ್ಯಾಸಗಳು ಕಾಣುತ್ತೆ. ಕರೆಕ್ಟ್. ಬಟ್ ಈ ಒವೇರಿಯನ್ ಕ್ಯಾನ್ಸರ್ ಅಲ್ಲಿ ಏನಂದ್ರೆ ನಮಗೆ ಮುಟ್ಟಲ್ಲಿ ಏನು ವ್ಯತ್ಯಾಸ ಕಾಣಲ್ಲ. ಸುಮಾರು ಜನಕ್ಕೆ ಆರಾಮಾಗಿ ಆಗ್ತಿರತ್ತೆ, ಬ್ಲೀಡಿಂಗ್ ಆಗುತ್ತೆ, ನಿಲ್ಲುತ್ತೆ. ಬಟ್ ಹೆಂಗಸರಿಗೆ ಹೊಟ್ಟೆ ದಪ್ಪ ಆಗೋದು, ಉಬ್ರ ಆಗೋದು, ಊಟ ಮಾಡಿದಾಗೆ ಜೀರ್ಣ ಆಗದೆ ಇರೋಂಥದ್ದು, ಮೋಷನ್ ಅಲ್ಲಿ ಏನೋ ಪ್ರಾಬ್ಲಮ್ಸ್ ಕಾಣ್ಕೊಳ್ಳೋದು, ಅಜೀರ್ಣತೆ, ಆ ಥರ ಏನೋ ನಾನ್ ರಿಲೇಟೆಡ್. ಓಕೆ. ಒವೇರಿಯನ್ ಕ್ಯಾನ್ಸರ್ಗೂ ಸಿಂಪ್ಟಮ್ಸ್ಗೂ ಮುಟ್ಟಿಗೂ ಸಂಬಂಧ ತುಂಬ ಕಮ್ಮಿ. ಸೊ ಹೆಂಗಸರು ಈ ಥರ ಹೊಟ್ಟೆ ಉಬ್ರ ಆಗ್ತಿದೆ, ಏನೋ ನನಗೆ ಕೆಳಗ್ ಭಾಗ ಒಂಥರ ಹೆವಿ ಆಗ್ತಾ ಇದೆ, ಆ ಥರ ಆದಾಗ 40 years 45 ಕ್ರಾಸ್ ಆದಾಗ ಈ ಥರ ಸ್ಕ್ರೀನಿಂಗ್ಗೆ ಹೋಗಲೇಬೇಕು. ನಾನು ನಿಮ್ಗೊಂದು ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಅಂತ ಹೇಳಿದೆ, ಅದು ಎವ್ರಿ ಇಯರ್ ಮಾಡಿಸ್ಕೊಂಡ್ರೆ ಮಾಸ್ಟರ್ ಹೆಲ್ತ್ ಚೆಕಪ್ ಅಂತ ನಾವು ಮಾತಾಡ್ತಾ ಇದ್ವಲ್ಲ, ಎಲ್ಲ ಟೆಸ್ಟ್ಗಳು, ಹಾರ್ಮೋನ್ಸ್, ಥೈರಾಯ್ಡ್, ಶುಗರು, BP ಎಲ್ಲ ತೋರಿಸ್ಕೊಂಡಾಗ ಒಂದು ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಮಾಡಿಸ್ಕೊಂಡ್ಬಿಟ್ರೆ ಈ ಅಂಡಕೋಶದ ಕ್ಯಾನ್ಸರ್ ಏನಾರ ಸಣ್ಣದಾಗಿ ತಿರುಗ್ತಾ ಇದೆಯಾ, ಇದನ್ನ ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು, ಅದನ್ನೆಲ್ಲ ಮಾಡ್ಕೋಬೋದು. ಓಕೆ, ಇವತ್ತು ಅಂದರೆ ಆರಂಭದ ಹಂತದಲ್ಲಿಯೇ ನಾವು ಒಂದು ಚಿಕಿತ್ಸೆಗೆ, ಪರಿಶೀಲನೆಗೆ ಮುಂದಾದರೆ ಯಾವುದೇ ರೀತಿಯಾದಂತಹ ಕಾಯಿಲೆ ಇದ್ದರೂ ಕೂಡ ಅದನ್ನು ಗುಣಪಡಿಸಬಹುದು ಅನ್ನುವಂಥ ಭರವಸೆ ಇವತ್ತು ವೈದ್ಯಕೀಯ ವಿಜ್ಞಾನ ನಮಗೆ ಕೊಟ್ಟಂತ. ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ, ಹೇಳಿ. ನಮಸ್ತೆ ಅಮ್ಮ, ಪ್ರಶ್ನೆ ಕೇಳಿ. ನಾನು ತುಂಗ ಅಂತ. ಹಾಂ, ನನ್ಗೆ 50 ವರ್ಷ ಮೇಡಮ್. ನನ್ಗೆ 6 ತಿಂಗಳಿಂದ ತುಂಬಾ ದೇಹದಲ್ಲಿ ವೇರಿ ಆಗ್ತಾ ಇದೆ. ಆಮೇಲೆ ಇದ್ದಕ್ಕಿದಂಗೆ ಬೆವುತಂಗಾಗತ್ತೆ, ಅರ್ಧ ಗಂಟೆ ತುಂಬಾ
ಸೆಕೆ ಆದಂಗ ಆಗ್ಬಿಡುತ್ತೆ, ಇದ್ದಕ್ಕಿದಂಗೆ ಚಳಿ ಆದಂಗ ಆಗ್ಬಿಡುತ್ತೆ. ಏನು ಈ ಚೆಸ್ಟ್ ಭಾಗದಿಂದ ತಲೆ ತನಕ ವಿಪರೀತ ಸೆಕೆ ಆದಂಗ ಆಗ್ಬಿಡುತ್ತೆ. ತಡ್ಕೊಳಕ್ಕೆ ಆಗಲ್ಲ, ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ರಾಗಲ್ಲ, ಏನ್ ಮಾಡಿದ್ರು ಸೆಕೆ ಅನ್ನೋದೇ ಹೋಗೋದಿಲ್ಲ. ಯಾಕೆ ಆ ತರ ಆಗ್ತಾ ಇದೆ ಅಂತ ಇದಾಗ್ತಾ ಇದೆ. ಇವಾಗ ನಾವೆಲ್ಲ ಫುಲ್ ಏನನ್ನ ಚೆಕಪ್ ಮಾಡಿಸ್ಬೇಕಾ ಏನು ಅಂತ ಕೇಳ್ತಾ ಇದೀನಿ ಡಾಕ್ಟರ್. ತುಂಗಾ ಅವ್ರೆ, ನಿಮ್ಗೆ ಮುಟ್ಟಾಗುತ್ತಾ? ಅದೇ 2 ತಿಂಗಳಿಗೆ 2.5 ತಿಂಗಳಿಗೆ ಆತರ ಆಗ್ತಾ ಇದೆ. ಈಗ 50 ವರ್ಷ ನಂಗೆ, ಅದಕ್ಕೋಸ್ಕರ ಈಗ 6 ತಿಂಗಳಿಂದ ಹಿಂಗಾಗ್ತಿದೆ. ಅಂದ್ರೆ ಬೆವರೋದು ಮಾತ್ರ 1 ಇಯರ್ ಇಂದ ತುಂಬಾ ಇದಾಗ್ತಾ ಇದೆ, ವೇರಿ ಆಗ್ತಾ ಇದೆ. ಇದ್ದಕ್ಕಿದಂಗೆ ಬೆವರು ಅಂತ ಸೆಕೆ ಸೆಕೆ ಸೆಕೆ. ಅದೇ ಅದು ಹೊಟ್ಟೆ ಮೇಲ್ ಭಾಗದಿಂದ ತಲೆ ತನಕ ಆತರ ಆಗ್ತಾ ಇದೆ. ಆಮೇಲೆ ಇದ್ದಕ್ಕಿದಂಗೆ ತಲೆ ಸುತ್ತಂದಂಗ ಆಗುತ್ತೆ. ತುಂಬಾ ಟೆನ್ಷನ್, ಅಂದ್ರೆ ಎಲ್ರ ಮೇಲೂ ರೇಗಣ ರೇಗಣ ಅಂತ ಬಹುಶಃ ಮುಟ್ಟು ನಿಲ್ಲುವ ಹಂತದ ಕ್ಲಾಸಿಕ್ ಎಕ್ಸಾಂಪಲ್ ತರ ಇದು ಋತು ಬಂದದೆಲ್ಲ ಸಿಂಪ್ಟಮ್ಸ್ ನೀವು ಹೇಳ್ತಿದ್ದೀರಾ. ಮಾಡ್ಕೊಳಲ್ವಲ್ಲ ನನ್ನ ಇದನ್ನ, ಏನಕ್ಕೆ ರೇಗ್ತೀಯಾ ನಿನ್ಗೆ ಹಂಗಾಗ್ಬಿಟ್ಟಿದೆ ಅಂತೆಲ್ಲ ಇದ್ ಮಾಡ್ತಾರೆ. ವಿಪರೀತ ಟೆನ್ಷನ್ ಅಂದ್ರೆ ವಿಪರೀತ ಟೆನ್ಷನ್ ಆಗುತ್ತೆ. ಈ ಬೆವರೋದ್ ಮಾತ್ರ ನನಗೆ ತುಂಬಾ ಇದಾಗ್ತದೆ. ಇಂಥ ಚಳಿಲ್ ಕೂಡ ಮಳೆಲ್ ಹೋಗಿ ನಿಂತ್ಕೊಂಡ್ಬಿಡ್ತೀನಿ ಒಂದೊಂದ್ಸತಿ. ಅದಕ್ಕೆ ಏನ್ ಮಾಡ್ಬೇಕು? ನಿಮ್ನ ಅಡ್ರೆಸ್ ದಯವಿಟ್ಟು ಕೊಡ್ತೀರಾ ಡಾಕ್ಟರ್? ಕಾರ್ಯಕ್ರಮದ ಕೊನೆಯಲ್ಲಿ ಕೊಡ್ತಾರೆ. ಆದ್ರೆ ಇದು ತುಂಗಾ ಅವ್ರನ್ನ ಉದ್ದೇಶಿಸಿ ಬಹುಶಃ ನಾವು ಎಲ್ಲ ಮಹಿಳೆಯರಿಗೂ ಹೇಳ್ಬೇಕಾಗಿರೋದು ಇದು. ತುಂಗಾ ಅವರೇ, ನೀವು ಹೇಳ್ತಿರೋದು ಅವ್ರ ಕರೆ ಕಟ್ಟಾಗಿರ್ಬೋದು, ಆದ್ರೂ ನೀವು ಉತ್ತರ ಕೊಡಿ. ಮೆನೋಪಾಸಲ್ ಸಿಂಪ್ಟಮ್ಸ್ ನ ಕ್ಲಾಸಿಕ್ ಆಗಿ ಇವ್ರು ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಏನೇನ್ ನಾನು ಲಿಸ್ಟ್ ಮಾಡಿದೀನೋ ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಮನೇಲೆ ಸಫರ್ ಮಾಡ್ಕೊಂಡು ಎಲ್ಲರ ಹತ್ರ ಜಗಳ ಆಡ್ಕೊಂಡು ಸ್ಟ್ರೆಸ್ ಮಾಡ್ಕೊಂಡು ಇರೋಂಥ ಅವಶ್ಯಕತೆ ಏನೂ ಇಲ್ಲ. ಇವಾಗ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಬ್ಯೂಟಿಫುಲ್ ಥೆರಪಿ ಬಂದಿದೆ. ಇದಕ್ಕೆ ಇವ್ರಿಷ್ಟು ಒದ್ದಾಡೋರ್ಗೆ ತಕ್ಷಣ ಅವ್ರದ್ದು ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗೋದಕ್ಕೆ HRT ಅಂತ ಇದೆ. ಅದನ್ನ ಡಾಕ್ಟರ್ ಹತ್ರ ಬಂದ್ರೆ ಇವ್ರಿಗೆ 1 or 2 days ಅಲ್ಲೇ ತುಂಬಾ ಸಿಂಪ್ಟಮ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ನಾವು ಇಲ್ಲಿ ತೋರಿಸಿದ್ವಲ್ಲ ಕ್ಯಾಲ್ಸಿಯಂ ರಿಚ್ ಫುಡ್, ಐರನ್ ರಿಚ್ ಫುಡ್ ಎಲ್ಲ, ಸ್ವಲ್ಪ ಡಯಟ್ ಅಲ್ಲಿ ಚೇಂಜಸ್ ಹೇಳ್ತೀವಿ. ಆಮೇಲೆ ಜಾಸ್ತಿ ನೀರ್ ಆಹಾರ ಕನ್ಸ್ಯೂಮ್ ಮಾಡ್ಕೋಬೇಕು, ತಣ್ಣಗಿರೋ ವಾತಾವರಣದಲ್ಲಿ ವಾಕಿಂಗ್ ಮಾಡೋದು, ತರಕಾರಿ ಹಣ್ಣುಗಳ ಸೇವನೆ ಮಾಡೋದು, ಯೋಗ ಪ್ರಾಣಾಯಾಮ ಬೆಸ್ಟ್ ಥೆರಪಿ ಇವ್ರಿಗೆ. ಅದನ್ನ ನಾವು ಹೇಳ್ಕೊಡ್ತೀವಿ ನಮ್ಮ ಸೆಂಟ್ರಲ್ಲೆಲ್ಲ. ಇವ್ರಿಗೆ ಚೆನ್ನಾಗಿ ಎಲ್ಲ ಸಿಂಪ್ಟಮ್ಸು ವಾಸಿ ಆಗತ್ತೆ. ಡಾಕ್ಟರ್ ಸಲಹೆ ಮಾಡಬೇಕು. ಮನೇಲೆ ಕೂತ್ಕೊಂಡು ಎಲ್ಲರ ಹತ್ರ ಜಗಳ ಆಡ್ಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋ ಅಂತ ಕಾರಣನೇ ಇಲ್ಲ. ಓಕೆ ಓಕೆ. ಅವರ ಟೆನ್ಷನ್ ಕೂಡ ಅನಗತ್ಯವಾದಂತಹ ಟೆನ್ಷನ್ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ಮಹಿಳೆಯರ ನಾವು ಒಂದು ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ದಾಗ ಪ್ರಮುಖವಾದದ್ದು ಇನ್ನೊಂದು ಬ್ರೆಸ್ಟ್ ಕ್ಯಾನ್ಸರ್, ಸ್ತನಗಳ ಇದು. ನಾವು ಅದ್ರ ಬಗ್ಗೂ ಒಂದಷ್ಟು ಮಾಹಿತಿನ ಜನಕ್ಕೆ ಇದೇ ಸಂದರ್ಭದಲ್ಲಿ ಕೊಡಬಹುದಲ್ವಾ ಡಾಕ್ಟ್ರೆ? ವೆರಿ ಇಂಪಾರ್ಟೆಂಟ್. ಅದು ಮುಟ್ಟಿಗೆ ರಿಲೇಟ್ ಆಗಿಲ್ಲ ಅಂದ್ರೂ ಕರೆಕ್ಟ್. ಆಕ್ಚುಲಿ ಇದು ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಲ್ಲಿ ಸ್ತನಗಳ ನೋವು ಎಲ್ಲ ತುಂಬಾ ಜನ ಸಫರ್ ಮಾಡ್ತಾರೆ. ಅದು ನಮಗೆ ಕಾಲ್ ಬರಲಿಲ್ಲ. ಯೂಶಲಿ ಪೀರಿಯಡ್ಸ್ಗೆ ಒಂದು 3 days ಮುಂಚೆ ತುಂಬಾ ನೋವು, ಮುಟ್ಟಕ್ಕಾಗಲ್ಲ, ಒದ್ದಾಡೋದು ಎಲ್ಲ ಮಾಡ್ತಾರೆ. ನಾನೇನ್ ಹೇಳ್ತೀನಿ, ಮುಟ್ಟಿನ ಮೊದಲಿನ ಒಂದ್ ಸ್ವಲ್ಪ ದಿನದಲ್ಲಿ ಈ ತರ ಕಾಮನ್ ಇದು ನೋವು ಇರೋದು ಕಾಮನ್. ಭಯ ಪಡ್ಬೇಕಾಗಿಲ್ಲ. ಬಟ್ ತುಂಬಾ ಒದ್ದಾಡ್ತಿರೋರ್ಗೆ ಇದಕ್ಕೂ ಮೆಡಿಸಿನ್ಸ್ ಇದೆ. ಸೊ ಪೀರಿಯಡ್ಗೆ ಒಂದು 10 ದಿವಸ ಮುಂಚೆ, ಪೀರಿಯಡ್ ಆದ್ಮೇಲೆ 5 ದಿವಸ ಆದ್ಮೇಲೆ ತಗೊಂಡ್ಬಿಟ್ರೆ 3 months ಅಲ್ಲೇ ಇವ್ರಿಗೆ ತುಂಬಾ ರಿಲೀಫ್ ಸಿಗುತ್ತೆ. ಬಟ್ ಇಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡ್ತಿರೋದು ಸ್ತನಗಳ ಕ್ಯಾನ್ಸರ್. ತುಂಬಾ ಜನ ಇದರಲ್ಲಿ ತುತ್ತಾಗ್ತಾರೆ. ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಿದ್ದಂಗೆ ಒಂದು ಹೆಂಗಸು ಪ್ರೊಫೆಷನ್ನು, ಮನೆ ಜವಾಬ್ದಾರಿಲಿ ಒಂದು ಸ್ಮಾಲ್ ಸ್ತನದಲ್ಲಿ ಲಂಪ್ ಬಂದಿರೋದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟು, ವೆರಿ ಎಜುಕೇಟೆಡ್ ಲೇಡಿ, ಬಟ್ ಅವೇರ್ನೆಸ್ ಇಲ್ಲ. ನೋಡಿ, ಈ ಥರ ನೀವು ಎಷ್ಟು ಅವೇರ್ನೆಸ್ ಕೊಡ್ತಾ ಇದ್ದೀರಾ, ಅದಿಲ್ಲ ಅವಳಿಗೆ. ಅದು 4th stage ಹೋಗೋವರೆಗೂ, ಆಕ್ಸಿಲಾಲೆಲ್ಲ ಗಡ್ಡೆ ಬರೋವರೆಗೂ ಅವಳು ಯಾವ ಡಾಕ್ಟ್ರನ್ನ ಅಪ್ರೋಚ್ ಮಾಡಲಿಲ್ಲ. ಅದು ಡಯಾಗ್ನೋಸ್ ಆಗಿ 1 weekಲ್ಲೇ ಅವಳು ತೀರ್ಕೊಂಡ್ಬಿಟ್ಲು, ಸಣ್ಣ ಮಕ್ಕಳನ್ನ ಬಿಟ್ಬಿಟ್ಟು. ಅದು ನೆಸೆಸಿಟಿನೇ ಇಲ್ಲ. ಅವರು ಹೆಂಗಸರು ಪ್ರತಿದಿನ ಸ್ನಾನ ಮಾಡೋವಾಗ ಅಥವಾ ಡ್ರೆಸ್ ಮಾಡ್ಕೊಳ್ಳೋವಾಗ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾವು ಚಿತ್ರದಲ್ಲಿ ತೋರಿಸ್ತಾ ಇದ್ದೀವಿ. ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಗೊತ್ತಾಗುತ್ತೆ. ಮಿರರ್ ಮುಂದೆ ನಿಂತ್ಕೊಂಡು ಮಾಡಿದ್ರೆ ಏನಾದ್ರೂ ಸ್ಮಾಲ್ ಲಂಪ್ ಇದೆಯಾ, ತೊಟ್ಟಲ್ಲಿ ಏನಾದ್ರೂ ಡಿಸ್ಚಾರ್ಜ್ ಇದೆಯಾ, ಅಥವಾ ಏನಾರ ಸ್ಕಿನ್ನಲ್ಲಿ ಚೇಂಜಸ್ ಇದೆಯಾ ನೋಡ್ಕೊಂಡ್ಬಿಟ್ರೆ ಪ್ರತಿದಿನ ಅವರು, ಅಥವಾ ಅಟ್ಲೀಸ್ಟ್ ಒಂದು 3 days ಒನ್ಸ್ ಒಂಚೂರು ಚೇಂಜಸ್ ಕಂಡಾಗಲೇ ಡಾಕ್ಟ್ರನ್ನ ಅಪ್ರೋಚ್ ಮಾಡಿಬಿಡ್ಬೇಕು. ಅವಾಗ ಈಸಿಯಾಗಿ ಬ್ರೆಸ್ಟ್ ಕ್ಯಾನ್ಸರ್ನ ಸಾಲ್ವ್ ಮಾಡ್ಬೋದು. ಸ್ಮಾಲ್ ಸರ್ಜರಿಯಿಂದ, ಕಾಸ್ಮೆಟಿಕ್ ಸರ್ಜರಿಯಿಂದ. ನಾನು ಹೋಗ್ಬಿಟ್ರೆ ಏನು ಹೇಳ್ಬಿಡ್ತಾರೋ ಅಂತ ಭಯ ಬೇಡ, ಹೋಗಿ ಅಪ್ರೋಚ್ ಮಾಡಿ. ಯಾಕಂದ್ರೆ ಅವರೇ ನೀವು ಹೇಳ್ದಂಗೆ ಬೆನ್ನೆಲುಬು ಒಂದು ಫ್ಯಾಮಿಲಿಗೆ. ಕರೆಕ್ಟ್. ಅವ್ರಿಲ್ಲ ಅಂದರೆ ತುಂಬ ಚೇಂಜಸ್ ಆಗೋಗುತ್ತೆ ಮಕ್ಕಳಲ್ಲಿ. ಅದಕ್ಕೆ ಅವ್ರು ಅಪ್ರೋಚ್ ಮಾಡಬೇಕು. ಸೆಲ್ಫ್ ಎಕ್ಸಾಮಿನೇಷನ್ ಇಸ್ ಎ ಮಸ್ಟ್ ಫಾರ್ ಆಲ್ ಲೇಡೀಸ್. ಓಕೆ. ಇದು ಬ್ರೆಸ್ಟ್ ಕ್ಯಾನ್ಸರಿನ ವಿಚಾರಕ್ಕೆ ಇದು ಆನುವಂಶಿಕವಾದಂಥ ಒಂದು ಇದು ಪ್ರಮುಖ ಪಾತ್ರವೂ ಇದೆ ಅಲ್ವಾ? ಹೌದು. ಅಂಥ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಎಂಥ ಪರೀಕ್ಷೆಗಳನ್ನು ಅವ್ರು ಮಾಡಿಸ್ಕೋಬೇಕು? ಇವ್ರು ಯೂಶಲಿ ಯಾವ ಥರ ನಾವು ಮಾಸ್ಟರ್ ಹೆಲ್ತ್ ಚೆಕಪ್ಗೆ ಹೋದಾಗ ಬ್ರೆಸ್ಟ್ ಎಕ್ಸಾಮಿನೇಷನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋ ಅಂಥದ್ದು ಸ್ತ್ರೀಗೆ ಎಲ್ಲರಿಗೂ ಗೊತ್ತಿರಬೇಕು. ಅವರೇ ಕೇಳಿ ಡಾಕ್ಟರ್ ಹತ್ರ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಸ್ಕೋಬೇಕು.
ಆನುವಂಶಿಕವಾಗಿ ಅವ್ರ ತಾಯಿ, ಚಿಕ್ಕಮ್ಮ, ದೊಡ್ಡಮ್ಮ ಅಥವಾ ಅಕ್ಕ ತಂಗಿ ಯಾರಾದರೂ ಬ್ರೆಸ್ಟ್ ಕ್ಯಾನ್ಸರಿಂದ ಸಫರ್ ಮಾಡಿ ಸರ್ಜರಿ ಆಗಿದ್ದರೆ ಅಥವಾ ಹೋಗ್ಬಿಟ್ಟಿದ್ರೆ ತೀರ್ಕೊಂಬಿಟ್ಟು ಅಂಥ ಹಿಸ್ಟ್ರಿನ ಹೇಳೋದು ತುಂಬ ಇಂಪಾರ್ಟೆಂಟು. ಆವಾಗ ಡಾಕ್ಟರ್ಸ್ಗೆ ಒಂದು ಐಡಿಯಾ ಬರುತ್ತೆ ನೆಕ್ಸ್ಟ್ ಸೆಟ್ ಆಫ್ ಎಕ್ಸಾಮಿನೇಷನ್ ಏನು ಮಾಡಬೇಕು, ಇವನ್ನ ಹೇಗೆ ತೊಗೊಂಡೋಗ್ಬೇಕು ಮುಂದಕ್ಕೆ ಅಂತ. ಅಂಥವ್ರಿಗೆ ನಾವು ಇನ್ನೂ ಕೇರ್ಫುಲ್ ಇರ್ತೀವಿ. ಮೆಮೊಗ್ರಫಿ ಮಾಡಿಸೋದು, BRCA1 ಆ್ಯಂಟಿಜನ್ ಅಂತ ಒಂದು ಟೆಸ್ಟ್ ಇದೆ, ಮತ್ತು ಇಯರ್ಲಿ ಅವ್ರನ್ನ ಕರೆದ್ಬಿಟ್ಟು ಟೆಸ್ಟ್ ಮಾಡ್ತಾ ಇರ್ತೀವಿ. ಬೇರೆ ಪ್ರಿಕಾಷನ್ಸ್ ತೊಗೊಂಡು ಇವ್ರಿಗೆ ಬರ್ದಂಗೆ ತುಂಬ ಚೆನ್ನಾಗಿ ನೋಡ್ಕೋಬೋದು. ಖಂಡಿತ. ನಾವು ಇವತ್ತು ಹೇಗೆ ಅಂದರೆ ಋತುಚಕ್ರದಿಂದ ಆರಂಭಿಸಿ ಮುಂದೆ ಕ್ಯಾನ್ಸರ್ವರೆಗೂ ಬಹಳ ವಿಚಾರಗಳನ್ನು ಮಾತಾಡ್ತಾ ಬಂದ್ವಿ. ಋತುಚಕ್ರದ ಸಂದರ್ಭ ಬಂದಾಗ ಮಹಿಳೆ ತನ್ನ ಮಗಳನ್ನು ನೋಡ್ಕೊಳ್ಬೇಕು, ತನ್ನನ್ನು ನೋಡ್ಕೊಳ್ಬೇಕು ಈ ಕಾಲದಲ್ಲಿ. ಹಾಗಾಗಿ ಅವಳಿಗೆ ಎಷ್ಟು ಅವೇರ್ನೆಸ್ ಇದ್ರೂ ಸಾಲದು. ಈ ಹಂತದಲ್ಲಿ ನೀವು ತಾಯಂದಿರಿಗೆ ಒಂದಿಷ್ಟು ವಿವರವಾದ ಮಾಹಿತಿಗಳನ್ನು ಕೊಡಿ ಡಾಕ್ಟ್ರೇ. ತಾಯಂದ್ರಿಗೆ ನಂದು ವೆರಿ ಇಂಪಾರ್ಟೆಂಟ್ ಸಲಹೆ ಅಂದರೆ ಅವ್ರ ಹೆಣ್ಮಕ್ಳು ಋತುಚಕ್ರದ ಬಗ್ಗೆ ಅವ್ರಿಗೊಂದು ಐಡಿಯಾ ಇರಲಿ. ಎಷ್ಟು ಯಾಕೆಂದರೆ ತಾಯಿಯಾದವಳು ಮಗಳಿಗೆ ಹೇಗೆ ಹೇಳಬೇಕು, ಹಾಂ, ಮಗಳನ್ನ 10-11 ವರ್ಷದ ಹುಡುಗಿಯನ್ನ ಪಕ್ಕಕ್ಕೆ ಕೂಡಿರಿಸ್ಕೊಂಡು ನಿನಗೆ ಹೀಗಾಗತ್ತೆ, ನಿನ್ನ ದೇಹದಲ್ಲಿ ಹೀಗೆ ಬದಲಾವಣೆ ಆಗತ್ತೆ ಅಂತ ಹೇಳಿಕೊಡುವಷ್ಟು ಎಲ್ಲ ತಾಯಿಯರು ಕೂಡ ಒಂದು ಅಷ್ಟು ಸುಶಿಕ್ಷಿತವಾದಂಥ ಒಂದು ಮನಸ್ಥಿತಿಯನ್ನು ಹೊಂದಿರಲ್ಲ. ಅವ್ರಿಗೆ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಅದನ್ನು ಹೇಗೆ ಹೇಳಬೇಕು ಅಥವಾ ಶಾಲೆಯಲ್ಲಿ ಅದರ ಮುಖ್ಯವಾದ ಅನುಕೂಲ ಹೇಗೆ? ಶಾಲೆಯಲ್ಲಿ ತುಂಬ ಜನ ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಎಜುಕೇಷನ್ ಸಿಗುತ್ತೆ, ಬಟ್ ನಮ್ಮ ರೂರಲ್ ಏರಿಯಾಸಲ್ಲಿ ಇದೆಲ್ಲ ಯಾರಿಗೂ ಅವ್ರಿಗೆ ಶಿಕ್ಷಣನೇ ಇರಲ್ಲ. ಸೊ ಎಲ್ಲ ತಾಯಂದಿರು ಬುಕ್ ಮೂಲಕವಾಗಿ ಅಥವಾ ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ ನೋಡಿದಾಗ ತುಂಬ ಡೀಟೇಲ್ ಆಗಿ ಡಾಕ್ಟರ್ ಥರ ಏನು ಗೊತ್ತಾಗಿರೋದು ಬೇಕಿಲ್ಲ. ಬಟ್ ಹೆಣ್ಮಕ್ಳಿಗೆ ನಾವೇನು ಹೇಳಬೇಕು, ಇಷ್ಟು ಚೇಂಜಸ್ಸು ನಾರ್ಮಲ್ಲು. ಸ್ತನಗಳ ಡೆವಲಪ್ಮೆಂಟು, ಹೇರ್ಸ್ ಡೆವಲಪ್ಮೆಂಟು, ನಿನಗೆ ಬ್ಲೀಡಿಂಗ್ ಕಾಣೋದು ಅದೆಲ್ಲ ನಾರ್ಮಲ್ಲು, ಭಯ ಬೀಳಬೇಡ ಅಂಥದ್ದಿಲ್ಲ. 1-2 ವರ್ಡ್ ಹೇಳ್ಬೋದು. ಮತ್ತು ಸೇಫ್ ಟಚ್ಚು, ಅನ್ಸೇಫ್ ಟಚ್ಚು ಅಂತ ಇರುತ್ತೆ. ಅದು ಹೇಗೆ ಅಲ್ವಾ? ಮುಟ್ಟವಾಗ ಇವಾಗ ಹೋಗೋವಾಗ ಡ್ರೈವರು, ಇನ್ನೊಂದು ಯಾರೋ ದಾರಿಲಿ ಅಂಕಲ್ಲು, ತಾತ ಅಂದ್ಕೊಂಡು ಅನ್ಸೇಫ್ ಟಚ್ ಇರುತ್ತೆ. ಅದು ಹೆಣ್ಮಕ್ಳಿಗೆ ಅದು ಹೇಳ್ಕೊಡ್ಬೇಕು. ಇವಾಗ ನಾನು ಒಂದು ಜ್ಞಾಪಕ ಬರ್ತಿದ್ದೆ, ಒಂದು ಕಂಡೀಷನ್ನು. ಒಂದು ಲೇಡಿ ಅವ್ರದ್ದು 16 year old ಮಗಳನ್ನ ಕರ್ಕೊಂಬಂದು ಸಿವಿಯರ್ ಹೊಟ್ಟೆ ನೋವು ಅಂತ ಬಂದರು. ಲಂಗ ಹಾಕ್ಕೊಂಬಿಟ್ಟಿದ್ದು, ರೂರಲ್ ಸೈಡ್ ಅವರವರು. ತೆಗೆದು ನೋಡಿದ್ರೆ 32 weeks ಪ್ರೆಗ್ನೆನ್ಸಿ, 32 ವಾರ. ತಾಯಿಗೆ ಐಡಿಯಾ ಕೂಡ ಇಲ್ಲ. ತುಂಬ ದುಡಿಯೋ ಅಂತ ಹೆಂಗಸು, ತಂದೆ ಇಲ್ಲ, ಹೆಣ್ಮಗು, ಅದು ಇವ್ರ ಹತ್ರ ಹೇಳ್ಕೊಂಡಿಲ್ಲ. ನೋಡಿದ್ರೆ ಮನೆಯಲ್ಲೇ ಇರೋ ಒಂದು ಅಂಕಲ್ದು ಇದು ಪ್ರಾಬ್ಲಮ್ಮು. ಇವ್ರು ಅಂದ್ಕೊಂಡಿರ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಡ್ತಿದ್ದಾರೆ ಮಕ್ಕಳನ್ನ ಅಂತ. ಬಟ್ ಹೆಣ್ಣು ಮಕ್ಕಳಿಗೆ ಸೆಕ್ಸ್ ಎಜುಕೇಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಈ ಕಾಲದಲ್ಲಿ. ಎವ್ರಿ ಡೇ ಪೇಪರ್ ಟಿವಿಲಿ ನಾವು ನೋಡಿದ್ದೀವಿ. ಸೊ ಮಕ್ಕಳಿಗೆ ಹೇಳಬೇಕು ಯಾವ ಥರ ವರ್ತಿಸಿದ್ರೆ ತಪ್ಪು, ಪಕ್ಕದ ಮನೆಯವರು, ಇನ್ನೊಬ್ಬರು, ಅಪರಿಚಿತರು, ಅನ್ಸೇಫ್ ಅಂದರೆ ಏನು, ಸೊ ನೀವು ಯಾವ ಥರ ಮುಂದುವರಿಬೇಕು ಬೇರೆ ಫ್ರೆಂಡ್ಶಿಪ್ಪಲ್ಲಿ. ಈ ಥರ ಎಲ್ಲ ವರ್ಡ್ಸ್ಗಳು ಬರ್ತಾ ಇದ್ರೆ ನೀನು ಅವರಿಂದ ದೂರ ಇರಬೇಕು. ಸೆನ್ಸಿಟಿವ್ ಆಗಿ ಮಾತಾಡಬೇಕು ತಾಯಿಯಂದರು ಮಕ್ಕಳ ಜೊತೆ. ಕರೆಕ್ಟ್. ತಾಯಿ ತನ್ನ ಬಗ್ಗೆ ಹೇಗೆ ಯೋಚಿಸಬೇಕು? ಅವ್ರ ಋತುಚಕ್ರದ ಬಗ್ಗೆ ಖಂಡಿತ ಅವರು ಇಂಪಾರ್ಟೆಂಟ್ ಅಂತ ಅಂದರೆ ಅವ್ರದ್ದು ಕರೆಕ್ಟಾಗಿ ಮಂತ್ಲಿ ಆಗ್ತಿರಬೇಕು. ಅವ್ರದ್ದು ಬ್ಲೀಡಿಂಗ್ 2 days ಇಂದ 3 daysವರೆಗೂ ಎಕ್ಸೆಸಿವ್ ಇದ್ದು ಆಮೇಲೆ ಕ್ರಮೇಣ ನಿಲ್ಲಬೇಕು. 28 ದಿವಸಕ್ಕೆ ಒಂದ್ಸಲ ಆಗಬೇಕು. ಅವ್ರದ್ದು ಡಯೆಟ್ಟು, ಅವ್ರದ್ದು ಎಕ್ಸಸೈಸ್ ಬಗ್ಗೆ ಅವ್ರು ಇನ್ನೊಂಚೂರು ಕಾಳಜಿ ವಹಿಸ್ಕೋಬೇಕು. ಆಮೇಲೆ ಆಹಾರದಲ್ಲಿ ತಾನೂ ಶಿಸ್ತು ವಹಿಸಬೇಕು. ಆಮೇಲೆ ಏನಾರು ಈ ಥರ ಬೇರೆ ಥರ ಚೇಂಜಸ್ ಕಂಡ್ರೆ, ವೈಟ್ ಡಿಸ್ಚಾರ್ಜ್ ಆಗಲಿ, ಫೌಲ್ ಸ್ಮೆಲ್ಲಿಂಗ್ ಆದರೆ ಡಾಕ್ಟರ್ನ ಅಪ್ರೋಚ್ ಮಾಡಬೇಕು. ಒನ್ಸ್ ಇನ್ ಎ ಇಯರ್ ಯಾವಾಗಾದರೂ ಒಂದ್ಸಲಿ ಗೈನಕಾಲಜಿಸ್ಟ್ ಚೆಕಪ್ ಮಾಡಿಸ್ಕೊಳ್ಳೇಬೇಕು. ತುಂಬ ಸ್ಟ್ರೆಸ್ಸು, ಟೆನ್ಷನ್ ಆಗ್ತಿದೆ ಅಂತಂದರೆ ಒಂದು ಡಿಸ್ಕಸ್ ಮಾಡಬೇಕು ಡಾಕ್ಟ್ರ್ ಹತ್ರ. ಹೆಲ್ಪ್ ಎಲ್ಲ ಕಡೆ ಇರುತ್ತೆ, ನಾವು ಹೋಗಿ ಅಪ್ರೋಚ್ ಮಾಡೋದು ನಮ್ಮದು ಕರ್ತವ್ಯ. ಕರೆಕ್ಟ್. ಮತ್ತು ನಾವೀಗಾಗಲೇ ಮಾತಾಡ್ತಾ ಇದ್ದ ಹಾಗೆ ಥೈರಾಯ್ಡ್ ಬಗ್ಗೆ ಇನ್ನೊಂದು ಸ್ವಲ್ಪ ಅವೇರ್ನೆಸ್ಸು ಬರಬೇಕು ಅಂತ ಅನಿಸುತ್ತೆ ಅಲ್ವಾ? ಕರೆಕ್ಟು. ಈಗ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಆದಾಗ ನನಗೆ ಸಿಮ್ಟಮ್ಸ್ ಕಾಣೋದು ಏನೇನೆಂದರೆ, ಕಾರಣ ಇಲ್ಲದೆ ದಪ್ಪ ಆಗ್ತಾ ಇರ್ತೀವಿ, ಸ್ಕಿನ್ ಟೆಕ್ಸ್ಚರು ಎಲ್ಲ ತುಂಬ ರಫ್ ಆಗ್ತಾ ಇರುತ್ತೆ, ಹೇರ್ಸು ತುಂಬ ಲಾಸ್ ಆಗ್ತಾ ಇರುತ್ತೆ, ಆಮೇಲೆ ಮುಖ ಎಲ್ಲ ಊದಕ್ಕೆ ಶುರು ಆಗುತ್ತೆ, ಬೇರೆ ಥರ ಚೇಂಜ್ ಆಗ್ತಾ ಇರುತ್ತೆ. ಋತುಚಕ್ರದಲ್ಲಿ ತುಂಬ ಬ್ಲೀಡಿಂಗ್ ಶುರು ಆಗುತ್ತೆ, ಇರ್ರೆಗ್ಯುಲರ್ ಆಗುತ್ತೆ ಹೆಂಗಸರಾದರೆ. ಗಂಡಸಾದರೆ ವೆಯ್ಟ್ ತುಂಬ ಪುಟಪ್ ಮಾಡ್ತಾ ಇರ್ತಾರೆ, ಆಮೇಲೆ ಮೆಂಟಲಿ ತುಂಬ ಅಫೆಕ್ಟ್ ಆಗ್ತಾ ಇರ್ತಾರೆ. ಸೊ ಅಂಥವರು ಒಂದು ಥೈರಾಯ್ಡ್ ಚೆಕಪ್ಗೆ ಅನ್ನೋದು ಹೋಗಲೇಬೇಕು. ಬಟ್ ನಾನು ಹೇಳೋದೇನೆಂದರೆ, ಸಿಮ್ಟಮ್ಸ್ ಬರೋಕ್ಕೆ ಮುಂಚೆನೇ ಪ್ರಿಕಾಷನರಿ ಆಗಿ ಎಲ್ಲರೂ ಒಂದು ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ. ಮಗು ಆಗಿಲ್ಲ, ಪೀರಿಯಡ್ಸ್ ಪ್ರಾಬ್ಲಮ್ ಅನ್ನೋದು ಬೇರೆ. ಬಟ್ ಬೇರೆ ಹೆಂಗಸ್ರು ಎಲ್ಲರೂ ಒಂದು ರುಟೀನಾಗಿ ಶುಗರ್ ಟೆಸ್ಟು, BP, ಥೈರಾಯ್ಡ್ ಒಂದು ಸ್ಕ್ಯಾನು ಮಾಡಿಸ್ಕೊಂಡ್ಬಿಟ್ರೆ ಎಷ್ಟೋ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಕೊಂಬಿಡ್ಬೋದು.
ಖಂಡಿತವಾಗಿಯೂ. ಅಂದರೆ ಇದು ಮಧ್ಯ ವಯಸ್ಸು ದಾಟಿದಂತಹ ಮಹಿಳೆ ಮಾಡಿಸ್ಕೊಳ್ಬೇಕಾದಂಥದ್ದ, ಅಥವಾ ಸಾಮಾನ್ಯವಾಗಿ ಒಂದು 30 ವರ್ಷಕ್ಕೆ ಇಂಥದ್ದೆಲ್ಲ ಶುರು ಮಾಡ್ಕೊಂಡ್ಬಿಡ್ಬೇಕು? 30ಗೆ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಓಕೆ ಓಕೆ. ಯಾಕೆಂದರೆ ತುಂಗಾ ಅವರಿಗಾಗಲೇ ಪ್ರಶ್ನೆ ಕೇಳಿದ ಹಾಗೆ 50 ವರ್ಷಕ್ಕೆ ಯೋಚನೆ ಮಾಡೋದು ಬೇಡ, 30 ವರ್ಷಕ್ಕೇನೆ ಇಂಥದ್ದೆಲ್ಲ ಯೋಚನೆ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ದೀರಾ. ನಮ್ಮ ಎಲ್ಲ ವೀಕ್ಷಕರನ್ನ ಉದ್ದೇಶಿಸಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದಿಷ್ಟೇ, ತಾಯಂದ್ರಿಗೆ ಅವ್ರ ಹೆಣ್ಣು ಮಕ್ಕಳ ಮೇಲೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರಲಿ. ಎಲ್ಲ ಕಂಡೀಷನ್ ಮೀರಿ ಹೋದ್ಮೇಲೆ ಡಾಕ್ಟ್ರನ್ನ ಅಪ್ರೋಚ್ ಮಾಡೋದಕ್ಕಿಂತ ಅವ್ರ ಹೆಣ್ಮಗಳಲ್ಲಿ ಯಾವ ಥರ ಕಂಡೀಷನ್ಸ್ ಇದೆ ಋತುಚಕ್ರದ ಬಗ್ಗೆ ಅಂತ ಅವ್ರಿಗೆ ಅವೇರ್ನೆಸ್ ಇರಲಿ. ಮಗಳ ಬಗ್ಗೆ ಆದಷ್ಟು ಕೂತ್ಕೊಂಡು ಮಾತಾಡೋದು ಜಾಸ್ತಿ ಸಲ ಉಪಯುಕ್ತ. ಬೇರೆ ಟೈಮಲ್ಲಿ ಕಳೆಯೋದಕ್ಕಿಂತ ಮಕ್ಕಳ ಜೊತೆ ಕಳೆಯೋದ್ರಿಂದ ನಮಗೆ ಎಷ್ಟೋ ಐಡಿಯಾಸ್ ಬರುತ್ತೆ. ಆಮೇಲೆ ಅವ್ರ ಲೈಫ್ ಬಗ್ಗೆನೂ ತುಂಬ ಕಾಳಜಿ ವಹಿಸಲಿ. ಅವರಿದ್ರೇ ಬೇರೆ ಫ್ಯಾಮ್ಲಿನೂ ಚೆನ್ನಾಗಿ ಅವ್ರ ಜೊತೆ ಇರೋಕ್ಕೆ ಸಾಧ್ಯ, ಹ್ಯಾಪಿನೆಸ್ ಇರೋದಕ್ಕೆ ಸಾಧ್ಯ. ಸೊ ತನ್ನ ಜೀವನದ ಬಗ್ಗೆ, ತನ್ನ ಮಕ್ಕಳ ಜೀವನದ ಬಗ್ಗೆ ಜಾಸ್ತಿ ಅಡ್ವೈಸ್ ತೊಗೊಳ್ಳಿ. ಆಮೇಲೆ ಅವ್ರದ್ದು ಡಯಟ್, ಎಕ್ಸಸೈಸ್, ಮಕ್ಕಳದ ಬಗ್ಗೆ, ತಂದ ಬಗ್ಗೆ ಇಂಪಾರ್ಟೆಂಟಾಗಿ ಯೋಚನೆ ಮಾಡಿ ಈಗಲಿಂದಾನೇ ಅವ್ರ ಪ್ರಿಕಾಷನ್ ತೊಗೊಂಡ್ರೆ ಮುಂದಕ್ಕೆ ನಾವು ಯಾವ ಥರ ಪ್ರಾಬ್ಲಮ್ಸ್ ಫೇಸ್ ಮಾಡೋದೇ ಬೇಕಾಗಲ್ಲ. ಆತ್ಮೀಯ ವೀಕ್ಷಕರೇ, ಮುಟ್ಟಿನ ಬಗ್ಗೆ ಮಹಿಳೆ ಮನಬಿಚ್ಚಿ ಮಾತನಾಡೋದು ಅಪರೂಪ. ಆದರೆ ಹಾಗೆ ಮಾತನಾಡೋದರ ಮೂಲಕ ಅವಳು ತನ್ನ ಕುಟುಂಬವನ್ನು, ತನ್ನ ಬದುಕನ್ನು ಇನ್ನಷ್ಟು ಸೊಗಸಾಗಿಸಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯ. ಇವತ್ತು ಮುಂದುವರೆದಂತಹ ವೈದ್ಯಕೀಯ ವಿಜ್ಞಾನದ ನೆರವಿನಿಂದ ಯಾವುದು ಕೂಡ ಸಮಸ್ಯೆಯಾಗಿಲ್ಲ. ಸಮಸ್ಯೆ ಬಂದ ನಂತರ ಪರಿತಪಿಸುವುದಕ್ಕಿಂತ ಮೊದಲು ಸಮಸ್ಯೆಯ ಬಗ್ಗೆ ಎಚ್ಚೆತ್ತುಕೊಳ್ಳೋದು ಬಹಳ ಮುಖ್ಯ. ಕಾರ್ಯಕ್ರಮವನ್ನು ವೀಕ್ಷಿಸುವುದರ ಮೂಲಕ, ಪ್ರಶ್ನೆ ಕೇಳುವುದರ ಮೂಲಕ ಪರೋಕ್ಷವಾಗಿ ಪಾಲ್ಗೊಂಡ ತಮಗೆಲ್ಲರಿಗೂ ಕೃತಜ್ಞತೆಗಳು. ಭಾಗವಹಿಸಿದಂಥ ಡಾಕ್ಟರ್ ಆಶಾ ಅವರಿಗೂ ಧನ್ಯವಾದಗಳು. ನಮಸ್ಕಾರ.